ಇವತ್ತು ಸಾಲ್ಟ್ ಅನಾಲಿಸಿಸ್ ಬಗ್ಗೆ ಒಂದು ಶಾರ್ಟ್ ಸಮ್ಮರಿ ಕೊಡ್ತೀನಿ. ಬೇಸಿಕಲಿ ಏನು ಗೊತ್ತಾ, ನಮಗೆ ಏನು ಗೊತ್ತಾಗಬೇಕಂದ್ರೆ ಫಸ್ಟ್ ಸಾಲ್ಟ್ ನೋಡಿದ ತಕ್ಷಣ ಅದು ಯಾವ ಸಾಲ್ಟ್ ಅಂತ ಗೊತ್ತಾಗಬೇಕು ನಮಗೆ. ಅದು ಮೇನ್ ಇಂಪಾರ್ಟೆಂಟ್. ನಾವು ಐಡೆಂಟಿಫೈ ಯಾವ ಸಾಲ್ಟ್ ಅಂತ ಮಾಡಿದರೆ ಅದು ಹೆಂಗೆ ಬರುತ್ತೆ ಅನ್ನೋದು ನಾವು ಈಸಿಯಾಗಿ ಬರ್ತಾ ಹೋಗ್ಬೋದು. ಅಂದರೆ ನಮಗೆ ಅದು ಬರೆಯೋಕ್ಕೆ ಬರಲಿಲ್ಲ ಅನ್ನೋ ನಾವು ಹೆಂಗಾದ್ರೂ ಮಾಡಿ ಲಾಸ್ಟಿಗೆ ಅದು ತೆಗಿಬೇಕು ಅನ್ನೋದು ಒಂದು ಮೆಂಟಾಲಿಟಿ ಇರುತ್ತೆ. ನಮ್ಮ ಮೇನ್ ಆಬ್ಜೆಕ್ಟಿವ್ ಏನಂದರೆ ಯಾವ ಸಾಲ್ಟ್ ಅವ್ರು ಕೊಟ್ಟಿದ್ದಾರೆ ಆ ಸಾಲ್ಟ್ನ ನಾವು ಡಿಪಿಕ್ಟ್ ಮಾಡಿ ಅವ್ರಿಗೆ ತೋರಿಸ್ಬೇಕು. ಫಸ್ಟು ನಾವು ಬೇಸಿಕಲಿ ನೋಡೋದಾದರೆ ನೈಟ್ರೇಟ್ ಸಾಲ್ಟ್ ಏನಿದೆ, ಸ್ಟ್ಯಾನ್ಶಿಯಮು ಮತ್ತು ನೈಟ್ರೇಟ್ ಇವೆರಡು ಏನಿದೆ, ಇವೆರಡದು ಮಿಕ್ಸರ್ ಸಾಲ್ಟ್ ಅಂದರೆ ಸ್ಟ್ಯಾನ್ಶಿಯಮ್ ನೈಟ್ರೇಟ್ ಸಾಲ್ಟ್ ಬರೋದು ಸ್ವಲ್ಪ ಡಿಫಿಕಲ್ಟ್. ಅದಕ್ಕೆ ನಾವೇನು ಕಲೋಣ ಅದನ್ನು ಬಿಡ್ತೀನಿ. ನಾನು ಬೇಸಿಕಾಗಿ ಇಲ್ಲಿ ಒಂದಿಷ್ಟು ಟಾಪ್ ಸಾಲ್ಟ್ಸ್ನ ಇಲ್ಲಿ ನಾನು ಅಂದರೆ ಇದರಲ್ಲಿ ತೊಗೊಂಡಿದ್ದೀನಿ. ಆ ಟಾಪ್ ಸಾಲ್ಟ್ಸ್ ಬಗ್ಗೆ ಫಸ್ಟ್ ಅದನ್ನು ಕಲಿಯೋಣ. ಸೊ ನಾವು ಫಸ್ಟ್ ಏನು ಮಾಡೋಣ ಅಂದರೆ ಆ್ಯಸಿಡ್ ರಾಡಿಕಲಿಂದ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಬೇಸಿಕಲಿ ಫಸ್ಟ್ ಏನು ಕಲಿತಿದ್ದೀವಿ ಅಂದರೆ ಯಾವ ಸಾಲ್ಟ್ ಅಂತ ಹೆಂಗೆ ಕಂಡು ಹಿಡಿಯೋದು, ಫಸ್ಟ್ ಅದನ್ನು ಕಲಿತ್ಬಿಡೋಣ. ಮುಂದಿಂದು ಅಂದರೆ ಅದನ್ನು ಹೆಂಗೆ ಬರಿಬೇಕು ಅನ್ನೋದು ನೆಕ್ಸ್ಟ್ ನೋಡೋಣ, ಆಯಿತಾ. ಫಸ್ಟು ಕ್ಲೋರೈಡು ಬ್ರೋಮೈಡು. ನಾವು ಏನು ತಿಳ್ಕೊಬೇಕಂತ, ಕ್ಲೋರೈಡ್ ಏನಾದ್ರು ನಿನಗೆ ಟೆಸ್ಟ್ ಪ್ರೂವ್ ಆಯ್ತು ಅಂದರೆ ನಿನಗೆ 2 ಚಾನ್ಸಸ್ ಇರುತ್ತೆ. ಐದರ್ ಈ ಸಾಲ್ಟ್ ಬರುತ್ತೆ ಇಲ್ಲ ಈ ಸಾಲ್ಟ್ ಬರುತ್ತೆ. ಬ್ರೋಮೈಡ್ ಬಂದರೆ ಇದೇ ಸಾಲ್ಟ್ ಇರುತ್ತೆ ಕನ್ಫರ್ಮ್. ಯಾಕೆ ಈ ಕನ್ಫರ್ಮ್ ಹೇಳ್ತದೆ ಅಂದರೆ ಇದು ಟಾಪ್ ಸಾಲ್ಟ್ಸ್. ಈ ಸಾಲ್ಟ್ ಬರೋದು ಪಾಸಿಬಿಲಿಟೀಸ್ ಭಾಳ ಹೈ ಇದೆ. ಇದು ಬಿಟ್ಟು ಬೇರೆ ಏನು ಸಾಲ್ಟ್ಸ್ ಇದೆ ಅದನ್ನು ನೀನು ಒಂದ್ಸಲಿ ಕಣ್ಣಿಂದ ನೋಡ್ಕೊಂಡ್ರೆ ಮುಗೀತು, ಇನ್ನೆಲ್ಲ ಈಸಿ ಆಗುತ್ತೆ. ಸೊ ಬೇಸಿಕಲಿ ಫ್ರಮ್ ಸ್ಟಾರ್ಟಿಂದ ನೋಡೋದಾದರೆ ಇಲ್ಲಿ ಫಸ್ಟ್ ಸಿ ಎಲ್ ಮೈನಸ್ಸಿಂದ ನೋಡೋಣ. ಇದೇನು ನಾವು ಆ್ಯಸಿಡ್ ರಾಡಿಕಲಿಂದ ನೋಡ್ತಾ ಇದ್ದೀವಿ, ಫಸ್ಟ್ ಅದನ್ನು ನೋಡೋಣ. ಏನು ಸಿ ಎಲ್ ಮೈನಸ್ ಹೆಂಗೆ ಐಡೆಂಟಿಫೈ ಮಾಡೋದಂದರೆ ಸಾಲ್ಟ್ ಇನ್ ಡೈ ಟೆಸ್ಟ್ ಟ್ಯೂಬ್ ಕಾನ್ಸಂಟ್ರೇಟೆಡ್ H2SO ಸೊಲ್ಯೂಷನ್ ಆ್ಯಡ್ ಮಾಡಿದಾಗ ಕಲರ್ಲೆಸ್ ಪಂಜೆಂಟ್ ಸ್ಮೆಲ್ ಇವಾಲ್ವ್ ಆಗುತ್ತೆ ಅಂತ ಡೆನ್ಸ್ ವೈಟ್ ಫ್ಯೂಮ್ಸ್ ಜೊತೆಗೆ. ಇದರಿಂದ ಏನು ಗೊತ್ತಾಗುತ್ತೆ, ಸಿ ಎಲ್ ಪ್ರೆಸೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಇವಾಗ ನಾವು ಸಿ ಎಲ್ಲಿಂದ ಕನ್ಫರ್ಮೇಟರ್ ಮಾಡಬೇಕಂದ್ರೆ ನಿನಗೆ ಯಾವ್ದಾದ್ರು ಒಂದು ಸಾಲ್ಟ್ ಕೊಟ್ಟ ತಕ್ಷಣ ಯು ಗೋ ಫಸ್ಟ್ ಡೂ ಕಾನ್ಸಂಟ್ರೇಟೆಡ್ H2SO4 ಜೊತೆ ಅದನ್ನು ಮಿಕ್ಸ್ ಮಾಡಿ ಟೆಸ್ಟ್ ಮಾಡು. ಅದು ಕಲರ್ಲೆಸ್ ಓಡರ್ಲೆಸ್ ಪಂಜೆಂಟ್ ಸ್ಮೆಲ್ ವೈಟ್ ಫ್ಯೂಮ್ಸ್ ಇವಾಲ್ವ್ ಮಾಡ್ತಾ ಇದೇನೋ ಇಲ್ವೋ ಅಂತ, ಆಯಿತಾ. ದೆನ್ ಇಫ್ ಇಟ್ ಅಕಸ್ಮಾತ್ ಏನಾದ್ರು ಇವಾಲ್ವ್ ಆಯಿತು ಅಂತಂದರೆ ದೆನ್ ಯು ಗೋ ಫಾರ್ ಕನ್ಫರ್ಮೇಟರಿ ಟೆಸ್ಟ್. ಅಕಸ್ಮಾತ್ ಇವಾಲ್ವ್ ಆಗಿಲ್ಲ ಅಂದರೆ ಇದನ್ನ ಇಲ್ಲೇ ಸ್ಟ್ರೈಕ್ಔಟ್ ಮಾಡು, ಮುಂದೇನು ಮಾಡ್ಬೇಕಂತ ಬೇರೆ ಟೆಸ್ಟ್ ಜೊತೆ ಹೇಳ್ತೀನಿ. ಸೊ ನಾವೇನು ಮಾಡ್ತೀವಿ, ಇವಾಗ ಇಲ್ಲಿ ಇವಾಲ್ವ್ ಆಯಿತು ಅಂದ್ಕೊಳ್ಳೋಣ. ಸೊ ವಿಲ್ ಗೋ ಫಾರ್ ಕನ್ಫರ್ಮೇಟರಿ ಟೆಸ್ಟ್ ಆಫ್ ಸಿ ಎಲ್ ಮೈನಸ್ ಇನ್ ಕನ್ಫರ್ಮೇಟರಿ ಟೆಸ್ಟ್ ಏನು, ಸಾಲ್ಟ್ ಸೊಲ್ಯೂಷನ್ ನೆನ್ಪಿಟ್ಕೋಬೇಕು. ಆಲ್ಮೋಸ್ಟ್ ಅಲ್ಲಿ ಯಾವಾಗಾದರೂ ನಾವು ಕನ್ಫರ್ಮೇಟರಿ ಮಾಡ್ತೀವಲ್ಲ ಸಾಲ್ಟ್ ಸೊಲ್ಯೂಷನ್ನೇ ಯೂಸ್ ಮಾಡ್ತೀವಿ. ಬಟ್ ಆ್ಯಸಿಡ್ ರಾಡಿಕಲಲ್ಲಿ ನಾವು ಏನು ಬರೀ ಟೆಸ್ಟ್ ತೆಗಿತೀವಿ ಅಥವಾ ಪ್ರೆಸೆಂಟ್ ಇದೇನೋ ಅಂತ ಚೆಕ್ ಮಾಡೋಕ್ಕೆ ಸಾಲ್ಟ್ನ ತೊಗೊತೀವಿ. ಕನ್ಫರ್ಮೇಟರಿ ಟೆಸ್ಟಿಗೆ ಯಾವಾಗಲೂ ಸಾಲ್ಟ್ ಸೊಲ್ಯೂಷನ್ ಯೂಸ್ ಮಾಡ್ತೀವಿ. ಸಾಲ್ಟ್ ಸೊಲ್ಯೂಷನ್ ಜೊತೆಗೆ AgNO3 ಮಿಕ್ಸ್ ಮಾಡಿದಾಗ ನಮಗೇನು ಸಿಗಬೇಕು, ಕರಡಿ ವೈಟ್ PPT ಸಿಗಬೇಕು, ವಿಚ್ ಈಸ್ ಸಾಲೆಬಲ್ ಇನ್ ಎಕ್ಸೆಸ್ ಆಫ್ NH4OH. ಕರಡಿ ವೈಟ್ PPT ಸಿಗುತ್ತೆ ನಮಗೆ AgNO3 ಸಾಲ್ಟ್ ಸೊಲ್ಯೂಷನ್. ಅಂದರೆ CL- ಇರ್ತಕ್ಕಂಥ ಒಂದು ಸಾಲ್ಟಲ್ಲಿ AgNO3 ಮಿಕ್ಸ್ ಮಾಡಿದಾಗ ವೆನ್ ವಿ ಪುಟ್ ಎಕ್ಸೆಸ್ ಆಫ್ NH4OH ಆ್ಯಕ್ಚುಲಿ ಏನಾಗುತ್ತೆ ಅಂದರೆ AgNO3 ಹಾಕಿದ ತಕ್ಷಣ ಕರಡಿ ವೈಟ್ PPT ಸಿಕ್ಬಿಡುತ್ತೆ. ಬಟ್ ಈವನ್ ಆಫ್ಟರ್ ಪುಟ್ಟಿಂಗ್ NH4OH ಆಲ್ಸೋ ಅದು ಕರಡಿ ವೈಟ್ PPT ಹಾಗೆ ಕ್ಯಾರಿ ಆನ್ ಆಗುತ್ತೆ, ಅದು ಸಾಲೆಬಲ್ ಆಗಲ್ಲ. ತಪ್ಪೇಳಿದ್ನ PPT ವಿಚ್ ಈಸ್ ಸಾಲ್ಯುಬಲ್ ಇನ್ ಎಕ್ಸೆಸ್ ಆಫ್ NH4OH, ಸಾರಿ. ಸೊ ಇಲ್ಲೇನು ಹೇಳಬೇಕಿತ್ತಂದರೆ ಸಾಲ್ಟ್ ಸೊಲ್ಯೂಷನು ಪ್ಲಸ್ AgNO3 ಸೊಲ್ಯೂಷನು ಕರಡಿ ವೈಟ್ PPT ಫಾರ್ಮ್ ಆಗಿಬಿಡುತ್ತೆ. ಇದಾದಮೇಲೆ ಏನಾಗುತ್ತೆ ಅಂದರೆ ಎಕ್ಸೆಸ್ ಆಫ್ NH4OH ನಾವು ಹಾಕಿದಾಗ ಅದರಲ್ಲಿರ್ತಕ್ಕಂಥ ಕರಡಿ ವೈಟ್ PPT ಡಿಸಪಿಯರ್ ಆಗಿಬಿಡುತ್ತೆ, ಅಷ್ಟೇ ಸಿಂಪಲ್. ಸಾರಿ ತಪ್ಪು ಹೇಳಿದೆ. ಸೊ ಡಿಸಪಿಯರ್ ಆಗುತ್ತೆ NH4OH ಆ್ಯಡ್ ಮಾಡಿದಾಗ. ಅಲ್ಲಿಗೇನು CL- ಇಸ್ ಕನ್ಫರ್ಮ್ಡ್, ಇಷ್ಟೇ ಸಿಂಪಲ್. ನೆಕ್ಸ್ಟ್ ವಿಲ್ ಗೋ ಫಾರ್ NH4+. ಯಾಕಂದರೆ CL- ಅಂತ ನಾವು ನೋಡ್ತಾ ಇದ್ವಿ, ಇವಾಗ NH4+ ಮತ್ತು Ba+ ನೋಡೋಣ, ಆಮೇಲೆ ಬೇಕಾದ್ರೆ ನಾವು Br- ಬರೋಣ. ಸೊ NH4+, ಇದ್ರದ್ದೇನು, ಫಸ್ಟು ಸಾಲ್ಟ್ ಪ್ಲಸ್ ಡೈಲ್ಯೂಟ್ NaOH ಗಿವ್ಸ್ ಪಂಜೆಂಟ್ ಸ್ಮೆಲ್ ಆಫ್ NH3OH. ನಿಂಗೆ ಇವೆಲ್ಲ ಪಂಜೆಂಟ್ ಸ್ಮೆಲ್ ಆಫ್ NH3 ಗ್ಯಾಸ್, ಇವಾಲ್ಡ್ ಗ್ಯಾಸ್, ವೈಟ್ ಫ್ಯೂಮ್ಸ್ ಇವೆಲ್ಲ ನೀನು ಬರಿಬೋದು, ಅಬ್ಸರ್ವೇಷನ್ ಮಾಡ್ತಿರ್ತೀಯ, ನೋಡಿದ ತಕ್ಷಣ ಬರಿಬೋದು. ಬಟ್ ನಮಗೆ ಮೇನ್ ಬೇಕಾಗಿರೋದು ಸಾಲ್ಟ್ ಪ್ಲಸ್ ಡೈಲ್ಯೂಟ್ NaOH ಮಿಕ್ಸ್ ಮಾಡಿದಾಗ ಪಂಜೆಂಟ್ ಸ್ಮೆಲ್ ಬರುತ್ತೆ. ಏನದು NH3. ಇಷ್ಟೇ ನೆನ್ಪಿಟ್ಕೋಬೇಕಾಗಿರೋದು ನೀನು. ಇದ್ರ ಕನ್ಫರ್ಮೇಟ್ರಿ ಇವಾಗ ಹೌದು ಬಂತು, ಒಂದು ಡೆನ್ಸ್ ವೈಟ್ ಫ್ಯೂಮ್ಸ್ ಬಂತು ವಿತ್ ಪಂಜೆಂಟ್ ಸ್ಮೆಲ್ ಬಂತು NH4+ ಇರ್ತಕ್ಕಂಥ ಸಾಲ್ಟಿಗೆ ಅಂತಂದರೆ ಅದ್ರ ಕನ್ಫರ್ಮೇಟ್ರಿ ಮಾಡಬೇಕು. ಕನ್ಫರ್ಮೇಟ್ರಿ ಹೆಂಗೆ ಮಾಡ್ತೀವಿ ಅಂದರೆ OS ಪ್ಲಸ್ ನೆಸ್ಲೆಸ್ ರಿಯೇಜೆಂಟ್ ಪ್ಲಸ್ NaOH ಎಕ್ಸಸ್ ಹಾಕಿದಾಗ ಬ್ರೌನ್ PPT ಬರುತ್ತೆ ನಮಗೆ. ಇದು ಬೇಸಿಕಲಿ ಹೆಂಗೆ ನೆನ್ಬಿಟ್ಟು ಗೊತ್ತಾ, NH4+ ಇಸ್ ದ ಓನ್ಲಿ ಏನಂತಾರೆ ಅಯನ್ ವೇರ್ ವಿ ಯೂಸ್ NaOH ಫಾರ್ ಕನ್ಫರ್ಮೇಟ್ರಿಗಿನ ಮುಂಚೆ ಪ್ರೆಸೆಂಟಿಂದ ಏನು ಚೆಕ್ ಮಾಡ್ತೀವಿ ಅದರಲ್ಲಿ ನಾವು NaOH ಯೂಸ್ ಮಾಡೋದು ಇದಕ್ಕೊಂದೇ. ಇನ್ನೊಂದು ಅಯನ್ ಬರುತ್ತೆ, ಅದು ನೆಕ್ಸ್ಟ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ NH4+ಗೆ ಇದು NaOH ಯೂಸ್ ಮಾಡ್ತೀವಿ ನಾವು, ಆಯ್ತಾ. ಅದನ್ನ ನೆನ್ಬಿಡ್ಕೊ, ಸಾಲ್ಟ್ ಪ್ಲಸ್ NaOH ನಮಗೇನು ಬರಬೇಕು, ಪಂಜೆಂಟ್ ಸ್ಮೆಲ್ NH3. ನೆಕ್ಸ್ಟ್ ಇದ್ರ ಕನ್ಫರ್ಮೇಟ್ರಿ ಬಂದುಬಿಟ್ಟು ಇದೊಂದಕ್ಕೆ ಇದು ಒಂದೇ ಅಯೋನಿಗೆ ನಾವು ಕನ್ಫರ್ಮೇಟ್ರಿಗೆ ನೆಸ್ಲೆಸ್ ರಿಯೇಜೆಂಟ್ ಉಪಯೋಗಿಸೋದು. ಸಾಲ್ಟ್ ಸೊಲ್ಯೂಷನ್ಗೆ ನಾನು ಹೇಳ್ದಂಗೆ ಕನ್ಫರ್ಮೇಟ್ರಿ ಯಾವಾಗಲೂ ನಾವು ಸಾಲ್ಟ್ ಸೊಲ್ಯೂಷನ್ ಯೂಸ್ ಮಾಡ್ತೀವಿ ಮೋಸ್ಟ್ ಆಫ್ ದ ಟೈಮ್. ಸೊ ಸಾಲ್ಟ್ ಸೊಲ್ಯೂಷನ್ ಪ್ಲಸ್ ನೆಸ್ಲೆಸ್ ರಿಯೇಜೆಂಟ್ ಹಾಕಿದಾಗ ಅದಕ್ಕೆ ಎಕ್ಸೆಸ್ ಆಫ್ NaOH ಹಾಕ್ತೀವಿ. ಇಲ್ಲಿ ಏನಾಗುತ್ತೆ, ಬ್ರೌನ್ PPT ಫಾರ್ಮ್ ಆಗುತ್ತೆ. ಏನು ಸೊಲ್ಯೂಷನ್ ಏನಿದೆ ಅದು ನೆಸ್ಲೆಸ್ ರಿಯೇಜೆಂಟಿಗೆ ಹಾಕಿದ ತಕ್ಷಣವೇ ಬ್ರೌನ್ PPT ಬಂದುಬಿಡುತ್ತೆ ನಿನಗೆ. ಈವನ್ ಆಫ್ಟರ್ ಪುಟ್ಟಿಂಗ್ NaOH ಎಕ್ಸೆಸ್ ಹಾಕಿದರೂ ಕೂಡ ಅದು ಡಿಸಾಲ್ವ್ ಆಗಲ್ಲ. ಸೊ ಅದಕ್ಕೆ ಆವಾಗ ಏನಾಗುತ್ತೆ, NH4+ ಇಸ್ ಕನ್ಫರ್ಮ್ಡ್. ಸೊ ನೆಕ್ಸ್ಟ್ ಹೋಗೋಣ BA+2ಗೆ. BaCl2 ಸಾಲ್ಟ್ ಬರೋ ಚಾನ್ಸಸ್ ಭಾಳ ಇರುತ್ತೆ.
ಸೊ ಅದನ್ನ ಹೆಂಗೆ ಕಂಡುಹಿಡಿಯೋದು ಅಂದರೆ ಇದನ್ನ ನೆನ್ಪಿಟ್ಕೋಬೇಕು. ಇದು ಸ್ವಲ್ಪ ಉದ್ದ ಆಗುತ್ತೆ, ಬಟ್ ನೆನ್ಪಿಟ್ಕೊಂಡ್ರೆ ಭಾಳ ಈಸಿ ಆಗುತ್ತೆ. ಇವಾಗ BaCl2 ಇಲ್ಲಿ ನಮಗೆ ಸಾಲ್ಟ್ ಇದೆ ಹೌದಾ. ಇದ್ರ ಇವಾಗ CL ಇಂದ ನಮಗೆ ಗೊತ್ತಾಯಿತು ವೈಟ್ ಫ್ಯೂಮ್ಸ್ ಬರಬೇಕು, ಕನ್ಫರ್ಮೇಟಿಗೆ AgNO3 ಹಾಕಬೇಕು, ಕಡಿ ವೈಟ್ PPT ಬರುತ್ತೆ. NH4OH ಹಾಕಿದಾಗ ಕೂಡ ಅದು PPT ಕ್ಯಾರಿ ಆನ್ ಆಗುತ್ತೆ, ವಿಚ್ ಈಸ್ ಸಾಲ್ಯುಬಲ್ ಇನ್ ಎಕ್ಸೆಸ್ ಆಫ್ ಸಾಲ್ಯುಬಲ್ ಆಗುತ್ತೆ. ಸೊ Ba+2 ಏನಾಗುತ್ತೆ ಅಂದರೆ ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಸಾಲಿಡ್ NH4Cl. ಇದು ಮಾತ್ರ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ನಾವು ಸಾಲಿಡ್ NH4Cl ಹಾಕೋದು ಒರಿಜಿನಲ್ ಸೊಲ್ಯೂಷನಿಗೆ ಆಯಿತಾ. ಸಾಲಿಡ್ ಏನಾದರೂ ಪುಟ್ ಮಾಡ್ತಿದ್ದೀವಿ ನಾವು ಒಂದು ಟೆಸ್ಟಿಗೆ ಅಂತಂದರೆ ಅದು NH4Cl ಆಗಿರುತ್ತೆ. ಸೊ ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ NH4Cl ಸಾಲಿಡಿಂದು ಹಾಕ್ತೀವಿ, ಸ್ವಲ್ಪ ಸಾಲ್ಟ್ನ ಹಾಕ್ಬಿಟ್ಟು ಎಕ್ಸೆಸ್ ಆಫ್ NH4OH ಹಾಕ್ತೀವಿ. ಆ್ಯಸ್ ಯೂಶುವಲ್ ನಾವು ಯೂಸ್ ಮಾಡಿದಾಗ NH4OH ಸೊಲ್ಯೂಷನ್ ಹಾಕ್ತೀವಿ, ಪ್ಲಸ್ NH4 ಟ್ವೈಸ್ CO3 ಸೊಲ್ಯೂಷನ್ ಹಾಕ್ತೀವಿ, ವಿಚ್ ಗಿವ್ಸ್ ಅಸ್ ಕರ್ಡಿವೈಡ್ PPT. ಇದನ್ನ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ಬೋದು ನೀವೆಲ್ಲ ಟಾಪರ್ಸು. ಅಂದರೆ ಅದಕ್ಕೆ ಜನರಲಿ ಹೇಳೋದಾದರೆ ಒರಿಜಿನಲ್ ಸೊಲ್ಯೂಷನ್ ಅಂತೂ ತಗೊಂತೀವಿ ಆಯಿತಾ. ಒರಿಜಿನಲ್ ಸೊಲ್ಯೂಷನ್ ಜೊತೆಗೆ N ಆಯಿತಾ, ಅಂದರೆ 3N ಇಂದು ಒಂದು ಕಾಂಬಿನೇಷನ್ ನಾವು ಹಾಕ್ತಾಯಿದ್ದೀವಿ. ಏನು ಹಾಕ್ತಾಯಿದ್ದೀವಿ ಫಸ್ಟು ಇಲ್ಲಿ ನೋಡಿರಿ, ಒಂದು ಬೇಸಿಕಲ್ಲಿ ಹೇಳಿದ್ರೆ ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ನಾನು ಹೇಳ್ದಂಗೆ N ಪ್ಲಸ್ N ಆಯಿತಾ. ಇದು ಸಾಲಿಡ್. ನಾನು ಹೇಳ್ದಂಗೆ ಸಾಲಿಡ್ ಅಂದರೆ ಏನಾಗ್ತೀನಿ ನೀನು ಒಂದು ಟೆಸ್ಟಿಗೆ ಇಟ್ ವಿಲ್ ಬಿ ಆಲ್ವೇಸ್ NH4Cl. ಅಂಡರ್ಸ್ಟುಡಾ. ನೆಕ್ಸ್ಟು NH4OH ಸೊಲ್ಯೂಷನು, NH4 ಟ್ವೈಸ್ ಕಾರ್ಬನೇಟ್. ಇವೆರಡನ್ನು ನೀನು ನೆನ್ಪಿಡ್ಕೋ ಇಷ್ಟೇ, NH4OH ಮತ್ತು NH4 ಟ್ವೈಸ್ ಕಾರ್ಬನೇಟ್. ಇದರಲ್ಲಿ NH4 ಇದೆ, ಇದರಲ್ಲಿ NH4 ಇದೆ. ಇದು ಒನ್ಸ್, ಇದು ಟ್ವೈಸ್ ಕಾರ್ಬನೇಟು, ಇದು ಒನ್ಸ್ OH. ಎರಡು ಸೊಲ್ಯೂಷನ್. ಇದು ಸೊಲ್ಯೂಷನ್ನು, ಇದು NH4OH, ಇದು NH4 ಟ್ವೈಸ್ CO3. ಸಿಂಪಲ್. ಇವೆರಡು ಇಷ್ಟನ್ನು ಮಿಕ್ಸ್ ಮಾಡಿದರೆ ಕರ್ಡಿವೈಟ್ PPT ಬರುತ್ತೆ ನಿನಗೆ. ಅಲ್ಲಿ ನಮಗೇನು ಗೊತ್ತಾಗುತ್ತೆ, ಪ್ರೆಸೆಂಟ್ ಅಂತ ಗೊತ್ತಾಗುತ್ತೆ, Ba+2 ಪ್ರೆಸೆಂಟ್ ಅಂತ ಗೊತ್ತಾಗುತ್ತೆ. ಇವಾಗ ಕನ್ಫರ್ಮೇಟರಿ ಮಾಡಬೇಕಲ್ಲ, ಇದಕ್ಕೆ ನೋಡೋಕೆ ಏನಿಲ್ಲ, ಒರಿಜಿನಲ್ ಸೊಲ್ಯೂಷನ್ಗೆ ಪೊಟ್ಯಾಷಿಯಮ್ ಕ್ರೋಮೇಟ್ ಮಿಕ್ಸ್ ಮಾಡ್ತೀವಿ, ಸೊಲ್ಯೂಷನ್ ವೈಟ್ PPT ಬಂದುಬಿಡುತ್ತೆ. ಏನು ಒರಿಜಿನಲ್ ಸೊಲ್ಯೂಷನ್ಗೆ ಪೊಟ್ಯಾಷಿಯಮ್ ಕ್ರೋಮೇಟ್ ಮಿಕ್ಸ್ ಮಾಡ್ತೀರಾ, ಅವಾಗ ನಮಗೇನು ಸಿಗುತ್ತೆ, ಪ್ರೆಸೆಂಟ್ ಅಂತ ಗೊತ್ತಾಗ್ಬಿಡುತ್ತೆ. ಎಲ್ಲೋ PPT ಬರೋದ್ರಿಂದ ಬ್ರೋಮಿಯಮ್ ಈಸ್ ಪ್ರೆಸೆಂಟ್, ಬೇರಿಯಮ್ ಈಸ್ ಪ್ರೆಸೆಂಟ್ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಇವಾಗ ನಾವು ನೆಕ್ಸ್ಟ್ ಬರ್ತೀವಿ ಬ್ರೋಮೈಡ್ಗೆ. ಯಾಕೆ ಇಲ್ಲಿ NH4+Br, ನಾವು NH4 ಇನ್ ಕಲ್ತ್ವಿ ಆಯಿತಾ, Ba+ ಇನ್ ಕಲ್ತ್ವಿ, Cl- ಇನ್ ಕಲ್ತ್ವಿ, Cl- ಇನ್ ಕಲ್ತ್ವಿ, NH4+ ಇನ್ ಕಲ್ತ್ವಿ. ಇವಾಗ ಬ್ರೋಮೈಡ್ ಇನ್ ಕಲಿಬೇಕು. ಬ್ರೋಮೈಡಿಂದ ಏನಿದೆ ಗೊತ್ತಾ, ಸಾಲ್ಟ್ ಪ್ಲಸ್ ಕಾನ್ಸಂಟ್ರೇಟೆಡ್ H2SO4. ನಮಗೆ ಗೊತ್ತಿರೋಂಗೆ ನಾವು ಯಾವಾಗಲೂ ಏನು ಯೂಸ್ ಮಾಡ್ತೀವಿ, ಸೆಕೆಂಡ್ ಗ್ರೂಪಿಗೆ ಕಾನ್ಸಂಟ್ರೇಟೆಡ್ H2SO4 ಯೂಸ್ ಮಾಡ್ತೀವಿ ಫಾರ್ Cl- Br- NO3. ಸೊ ವಿ ಯೂಸ್ ಇಯರ್ ಕಾನ್ಸಂಟ್ರೇಟೆಡ್ H2SO4. ಬ್ರೋಮೈಡು ಮತ್ತು ಕ್ಲೋರೈಡು ಸೇಮ್ ಗ್ರೂಪಿಂದ ಆಗಿರೋದ್ರಿಂದ ಅವೆರಡದು ಟೆಸ್ಟ್ ಕೂಡ ವೆರಿ ಸಿಂಪಲ್ ಇರುತ್ತೆ. ಏನು ಮಾಡ್ತೀವಿ ನಾವು, ನಥಿಂಗ್, ನಾವೇನು ಮಾಡ್ತೀವಿ ಅಂತಂದರೆ ಕಾನ್ಸಂಟ್ರೇಟೆಡ್ H2SO4 ಹಾಕಿದಾಗ ವೈಟ್ ಫ್ಯೂಮ್ಸ್ ಬರುತ್ತಾ ಅಂತ ಚೆಕ್ ಮಾಡ್ತೀವಿ. ಅಕಸ್ಮಾತ್ ವೈಟ್ ಫ್ಯೂಮ್ಸ್ ಬಂತು ಅಂದರೆ ಇಟ್ ಈಸ್ ಕ್ಲೋರೈಡ್. ಸೊ ಸಾರಿ ಫಾರ್ ದ ಇಂಟರಪ್ಷನ್ ಟಾಪರ್ ಅವರೇ. ಏನಂತಂದರೆ ಬ್ರೋಮೈಡು ಮತ್ತು ಕ್ಲೋರೈಡ್ ಮಧ್ಯೆ ನಮಗೆ ಏನು ಡಿಫ್ರೆನ್ಸ್ ಅಂದರೆ, ಕ್ಲೋರೈಡಿಂದ ವೈಟ್ ಫ್ಯೂಮ್ಸ್ ಬರುತ್ತೆ, ಬ್ರೋಮೈಡ್ ಬಂದುಬಿಟ್ಟು ವೈಟ್ ಫ್ಯೂಮ್ಸ್ ಜೊತೆಗೆ ಫಾಲೋಡ್ ಬೈ ಬ್ರೌನ್ PPT ಫಾರ್ಮ್ ಆಗುತ್ತೆ. ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ಏನು ಗೊತ್ತಾ, ಬ್ರೋಮೈಡ್ಗೆ ಅಲ್ಲೇ ಟೆಸ್ಟ್ ಮಾಡಿರ್ತೀವಿ ಅನ್ಸುತ್ತೆ ನೀನು. ಏನಂತಂದರೆ ನಾವು ಆ್ಯಸ್ ಸೂನ್ ಆಸ್ ವಿ ಪುಟ್ ಕಾನ್ಸಂಟ್ರೇಟೆಡ್ H2SO4 ಅದು ಬ್ರೌನ್ ಆಗಿಬಿಡುತ್ತೆ, ಅಲ್ಲಿ ನಾವು ಹೇಳ್ಬೋದು ಅದು ಬ್ರೋಮೈಡ್ ಅಂತ. ಬಟ್ ಬ್ರೋಮೈಡ್ ಏನು ಕನ್ಫರ್ಮೇಟರಿ ಮಾಡಬೇಕಲ್ಲ, ಇದರಲ್ಲಿ ಬ್ರೋಮೈಡ್ ಮತ್ತು ಕ್ಲೋರೈಡಿಗೆ ಎರಡು ಒಂದೇ ಕನ್ಫರ್ಮೇಟರಿ ಟೆಸ್ಟ್ ಇದೆ. ಏನು AgNO3 ಸಿಲ್ವರ್ ನೈಟ್ರೇಟ್ ಟೆಸ್ಟು. ಸಿಲ್ವರ್ ನೈಟ್ರೇಟ್ ಟೆಸ್ಟ್ ಇದು ಹಾಕಿದ ತಕ್ಷಣ ಇಲ್ಲೇನು ಬರ್ತಿತ್ತು ನಮಗೆ, ಕ್ಲೋರೈಡಿಗೆ ಈ ಥರ ಕಂಪೇರ್ ಮಾಡ್ಕೊಂಡು ಹೋದರೆ ನಮಗೆ ಭಾಳ ಚೆನ್ನಾಗಿ ಅರ್ಥಾಗುತ್ತೆ ಮತ್ತು ಮರೆಯಲ್ಲ. ಕ್ಲೋರೈಡಲ್ಲಿ AgNO3 ಮಿಕ್ಸ್ ಮಾಡಿದಾಗ ನಮಗೇನು ಸಿಕ್ತಿತ್ತು, ವೈಟ್ PPT ಸಿಕ್ತಿತ್ತು. ಇವನ್ ಇಟ್ ಈಸ್ ಸಾಲ್ಯುಬಲ್ ವೆನ್ ವಿ ಪುಟ್ NH4OH. ಇಲ್ಲೇನಾಗುತ್ತೆ ಗೊತ್ತಾ, ಅಂದರೆ ಇಲ್ಲಿ ಕಂಪ್ಲೀಟ್ಲಿ ಸಾಲ್ಯುಬಲ್, ಅದನ್ನು ನೆನ್ಪಿಟ್ಕೋಬೇಕು. ಕಂಪ್ಲೀಟ್ಲಿ ಸಾಲ್ಯುಬಲ್ ಆಗುತ್ತೆ Cl- ಅಲ್ಲಿ AgNO3 ಹಾಕಿದಾಗ ಸಾಲ್ಟಿಗೆ. ಅರ್ಥಾಯ್ತಾ, ಏನು ಸಾಲ್ಯುಬಲ್ ಆಗುತ್ತೆ, ವೈಟ್ PPT ಏನು ಫಾರ್ಮ್ ಆಗಿರುತ್ತೆ AgNO3ಇಂದ, ಅದು ಕಂಪ್ಲೀಟ್ಲಿ ಸಾಲ್ಯುಬಲ್ ಆಗಿರುತ್ತೆ. ಇವಾಗ ಬ್ರೋಮೈಡಿಗೆ ಏನಂತಂದರೆ ಆ್ಯಸ್ ಸೂನ್ ಆಸ್ ವಿ ಪುಟ್ ಕಾನ್ಸಂಟ್ರೇಟೆಡ್ H2SO4 ಹಾಕಿದ ತಕ್ಷಣ ಅದು ವೈಟ್ ಫ್ಯೂಮ್ಸು ಫಾಲೋಡ್ ಬೈ ರೆಡಿಶ್ ಬ್ರೌನ್ PPT ಫಾರ್ಮ್ ಆಗುತ್ತೆ. ಅದಾದ ತಕ್ಷಣವೇ ವೆನ್ ವಿ ಪುಟ್, ಅಂದರೆ ನಾವೇನು ಆ ಒಂದು ಕಂಟೈನರ್ಗೆ AgNO3 ಸಾಲ್ಟ್ ಸೊಲ್ಯೂಷನ್ ತೊಗೊತೀವಿ, ಇದು ಕನ್ಫರ್ಮೇಟೆಡ್ ಟೆಸ್ಟಿಂಗ್ ನಾನು ಹೇಳ್ತಾ ಇರೋದು. ಅಂದರೆ ಇಲ್ಲಿ ಏನು ಗೊತ್ತಾಯ್ತಾ, ಮೇ ಬಿ ಪ್ರೆಸೆಂಟ್ ಅಂತ ಗೊತ್ತಾಗುತ್ತೆ. ಆ ಬ್ರೌನ್ ಇಂದ ಏನು ಫಾರ್ಮ್ ಆಗುತ್ತಲ್ಲ, ಆ್ಯಸ್ ಸೂನ್ ಆಸ್ ವಿ ಪುಟ್ H2SO4 ಇಂಟು ಇಟ್. ಮತ್ತೆ ಹೇಳ್ತಿದ್ದು ಬೇಜಾರಾಗ್ತಿದೆ, ಸಾರಿ. ನಾವು ಏನು H2SO4 ಹಾಕ್ತೀವಿ ಅವಾಗ ಬ್ರೌನ್ ಪಂಜೆಂಟ್ ಸ್ಮೆಲ್ ಬರ್ತಲ್ಲ ವಿತ್ ಫ್ಯೂಮ್ಸ್, ಅವಾಗ ನಮಗೇನು ಅನಿಸುತ್ತೆ, ಮೇ ಬಿ ಪ್ರೆಸೆಂಟ್, ಬಟ್ ವಿ ಆರ್ ನಾಟ್ ಕನ್ಫರ್ಮಿಂಗ್ ಇಟ್. ಸೊ ಕನ್ಫರ್ಮ್ ಮಾಡೋಕೆ ಏನು ಮಾಡ್ತೀವಿ, ಸೇಮ್ AgNO3 ಸೊಲ್ಯೂಷನ್ನೇ ತೊಗೊಂಡು ಸಾಲ್ಟ್ ಸೊಲ್ಯೂಷನ್ ಜೊತೆಗೆ AgNO3 ಸೊಲ್ಯೂಷನ್ ಹಾಕಿದಾಗ ವೈಟ್ PPT ಫಾರ್ಮ್ ಆಗುತ್ತೆ. ಬಟ್ ಇದರಲ್ಲಿ ಏನಂದರೆ ಎಲ್ಲೋ PPT ಫಾರ್ಮ್ ಆಗೋದ್ರ ಜೊತೆಗೆ ವಿಚ್ ಇಸ್ ಸ್ಪೇರಿಂಗ್ಲಿ ಸಾಲ್ಯುಬಲ್. ಇಟ್ಸ್ ನಾಟ್ ಕಂಪ್ಲೀಟ್ಲಿ ಸಾಲ್ಯುಬಲ್ ಇನ್ NH4OH. ಕ್ಲೋರೈಡ್ಗೆ ಇಟ್ ಇಸ್ ಕಂಪ್ಲೀಟ್ಲಿ ಸಾಲ್ಯುಬಲ್ ಇನ್ NH4OH, ವೈಟ್ PPT. ಇಲ್ಲಿ ಎಲ್ಲೋ PPT ವೆನ್ ವಿ ಪುಟ್ NH4OH ಇಂಟು ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಸಾಲ್ಯುಬಲ್, ಇಟ್ ಈಸ್ ಸ್ಪೇರಿಂಗ್ಲಿ ಸಾಲ್ಯುಬಲ್. ಅವಾಗ ನಾವು ಹೇಳ್ಬೋದು ಬ್ರೋಮೈಡ್ ಕನ್ಫರ್ಮ್ ಅಂತ. ಈ ರೀತಿಯಾಗಿ ನಾವು NH4+Cl- ಮತ್ತು Ba+Cl2- ಇದನ್ನು ನಾವು ಇಷ್ಟು ಸಣ್ಣ ಕಲ್ತ್ವಿ. ಒಂದ್ಸಲ ನಾನು ಮೂವ್ ಮಾಡ್ತೀನಿ, ಬೇಕಾದ್ರೆ ಪಾಸ್ ಮಾಡಿ ರೀಡ್ ಮಾಡ್ಕೋಬೋದು. ಇಟ್ ಈಸ್ ವೆರಿ ಈಸಿ ಟು ಲರ್ನ್. So we will move for next salt.
ನೆಕ್ಸ್ಟ್ ಸಾಲ್ಟ್ ಏನು ಗೊತ್ತಾ, ಸಲ್ಫೇಟ್ ಸಾಲ್ಟ್ ಬಂತಂದರೆ ವೆರಿ ವೆರಿ ಈಸಿ. ಫಸ್ಟ್ ಪಾಯಿಂಟ್ ಏನು ಕಂಡುಹಿಡಿಬೇಕು, ಸಲ್ಫೇಟ್ ಸಾಲ್ಟ್ ಕೊಟ್ಟ ತಕ್ಷಣ ನಿಂಗೆ ಸಲ್ಫೇಟ್ ಸಾಲ್ಟ್ ಅಂತ ಆಬ್ವಿಯಸ್ಲಿ ಗೊತ್ತಿರಲ್ಲ, ಅದು ಕಂಡುಹಿಡಿಬೇಕು. ಅದಕ್ಕೆ ಫಸ್ಟ್ ನಾವು ಸಲ್ಫೇಟ್ ಸಾಲ್ಟ್ನ ಕಂಡುಹಿಡಿಯೋಣ. ಸಲ್ಫೇಟ್ ಸಾಲ್ಟಲ್ಲಿ ಮೇಜರ್ಲಿ ನೀವು 3 ಸಾಲ್ಟ್ ಬರ್ಬೋದು ಬಂದರೆ. ಆ 3 ಸಾಲ್ಟಲ್ಲಿ ಏನಂದರೆ Al2SO4 ಅಲ್ಯೂಮಿನಿಯಂ ಸಲ್ಫೇಟ್ ಆಗಿರ್ಬೋದು, ಮ್ಯಾಗ್ನೀಷ್ ಸಲ್ಫೇಟ್ ಇರ್ಬೋದು, MnSO4 ಇರ್ಬೋದು, ಮ್ಯಾಂಗನೀಸ್ ಸಲ್ಫೇಟ್ ಇರ್ಬೋದು, ಯಾವುದಾದ್ರೂ ಬರ್ಬೋದು ಆಯಿತಾ. ಈ ಮೂರಲ್ಲೇ ಅದೊಂದು ಬರುತ್ತೆ ಸಲ್ಫೇಟ್ ಸಾಲ್ಟ್ ಬಂದರೆ. ಸಲ್ಫೇಟ್ ಸಾಲ್ಟ್ನ ಚೆಕ್ ಮಾಡೋದು ಹೆಂಗೆ ಅಂತಂದರೆ, ಸಲ್ಫೇಟಿಗೆ ವಿಲ್ ಪುಟ್ BaCl2 ಸೊಲ್ಯೂಷನ್. BaCl2 ಸೊಲ್ಯೂಷನ್ ಆದ ತಕ್ಷಣ ಥಿಕ್ ವೈಟ್ PPT ಇಸ್ ಫಾರ್ಮ್ಡ್. ಅದೇನು ಹೇಳ್ಬೋದು, ಥಿಕ್ ವೈಟ್ PPT ಫಾರ್ಮ್ ಆದರೆ ಸಲ್ಫೇಟಿಗೆ ಮೇ ಬಿ ಇರ್ಬೋದು ಸಲ್ಫೇಟ್ ಅಂತ ಹೇಳ್ತೀವಿ. ಇವಾಗ ಕನ್ಫರ್ಮೇಟ್ರಿ ಮಾಡಬೇಕು. ಅಬೌವ್ ವೈಟ್ PPT ಪ್ಲಸ್ ಎಕ್ಸೆಸ್ ಆಫ್ ಡೈಲ್ಯೂಟ್ HCl. ನಿನಗೆ ಏನು ನೆನಪಿರೋದು ಗೊತ್ತಾ, ಈ PPT ಹಂಗೆ ಕ್ಯಾರಿ ಆನ್ ಮಾಡಬೇಕು, ಅದು ಫಸ್ಟ್ ಪಾಯಿಂಟ್ ನೆನಪಿರಲಿ. ಸೆಕೆಂಡ್ ಪಾಯಿಂಟು, ಇಲ್ಲಿ ಏನು ಮಿಕ್ಸ್ ಮಾಡಬೇಕು, ಡೈಲ್ಯೂಟ್ HCl ಮಿಕ್ಸ್ ಮಾಡಬೇಕು ಅನ್ನೋದು ನಿಂಗೆ ಮರ್ತೋಗುತ್ತೆ. ಅದಕ್ಕೆ ಒಂದು ಸಿಂಪಲ್ ಟೆಕ್ ಹೇಳ್ಕೊಳ್ಳ. ನಿನಗೆ ಹೇಗಿದ್ರು ಗೊತ್ತಿದೆ, ಸಾಲ್ಟ್ ಸೊಲ್ಯೂಷನ್ಗೆ BaCl2 ಹಾಕಬೇಕು, ಸಲ್ಫೇಟ್ ಚೆಕ್ಕಿಗೆ CL ಇದೆ ಅಲ್ಲ, BaCl ಅಂದರೆ HCl ಸಲ್ಫೇಟಿಗೆ, ಆ ಥರ ನೆನ್ಬಿಟ್ಟು ಅಂದರೆ ರಿಲೇಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಸಿಂಪಲಾಗಿ ನೆನ್ಪಿಟ್ಕೊಳಕ್ಕೆ ಟ್ರಿಕ್ಸ್ ಅದು. BaCl2 ಇದೆ, ಇದರಲ್ಲೂ CL ಇದೆ, ಹಂಗಾದ್ರೆ CL ಇರೋದೇ ಏನೋ ಮಿಕ್ಸ್ ಮಾಡ್ಬೇಕು ನಾವೇನು, ಡೈಲ್ಯೂಟ್ HCl. ಅಗೇನ್ ಇಟ್ಸ್ ನಾಟ್ ಅ ಲಾಜಿಕ್ ಫಾರ್ ಎವ್ರಿಥಿಂಗ್, ಬಟ್ ಇದಕ್ಕೆ ಒಂದು ನೆನ್ಪಿಟ್ಕೊಳಕ್ಕೆ ಈಸಿ ವೇಲ್ ನಾನು ಹೇಳ್ತಾ ಇರೋದು. ಸೊ ಅದು ಕನ್ಫರ್ಮೇಟ್ರಿ ಹೆಂಗೆ ಮಾಡ್ತೀವಿ ಅಂದರೆ, ಆ ಒಂದು PPT ಏನು ಫಾರ್ಮ್ ಆಗಿರುತ್ತೆ ವೆನ್ ವಿ ಮಿಕ್ಸ್ BaCl2 ಪ್ಲಸ್ ಸಾಲ್ಟ್ ಸೊಲ್ಯೂಷನ್, ಒಂದು PPT ಫಾರ್ಮ್ ಆಗಿರುತ್ತೆ ವೈಟ್ PPT. ಆ ವೈಟ್ PPT ನಾವು ಡೈಲ್ಯೂಟ್ HCl ಹಾಕಿದಾಗ ಕೂಡ ಇನ್ಸಾಲ್ಯುಬಲ್ ಆಗಿರುತ್ತೆ, ಆ ವೈಟ್ PPT ಹಾಗೆ ಉಳಿಯುತ್ತೆ. ದೆನ್ ವಿ ಕ್ಯಾನ್ ಸೇ ದಟ್ ಸಲ್ಫೇಟ್ ಈಸ್ ಕನ್ಫರ್ಮ್ಡ್. ಆ್ಯಸ್ ಸೂನ್ ಆಸ್ ಸಲ್ಫೇಟ್ ಕನ್ಫರ್ಮ್ ಆದ ತಕ್ಷಣ, ಇವಾಗ ನನಗೆ ಗೊತ್ತೇ ಇಲ್ಲ ಕೊಟ್ಟ ತಕ್ಷಣ ಹೆಂಗೆ ಕಂಡುಹಿಡಬೇಕಂತ ಸಿಂಪಲಾಗಿ ಹೇಳ್ಕೊಳ್ಳೋ ಟ್ರಿಕ್ಸು. Al2 ಅಲ್ಯೂಮಿನಿಯಂ ಸಲ್ಫೇಟ್ ಹೆಂಗಿರುತ್ತೆ ಗೊತ್ತಾ, ನೋಡೋಕ್ಕೆ ಒಂಥರ ಅಮರ್ಫಸ್ ಸಾಲ್ಟ್ ಇರುತ್ತೆ, ಫುಲ್ ಪೌಡರ್ ಥರ ಇರುತ್ತೆ ನೋಡೋಕ್ಕೆ, ಆ್ಯಂಡ್ ಇಟ್ಸ್ ಇನ್ ವೈಟ್ ಇನ್ ಕಲರ್. ನೋಡೋಕ್ಕೆ ಒಂಥರ ಪೌಡರ್ ಥರ ಇರುತ್ತೆ, ಬಟ್ ವೆನ್ ಯು ಟಚ್ ಇಟ್ ಆ್ಯಂಡ್ ನೀನು ಯಾವಾಗ ಅದನ್ನು ಫೀಲ್ ಮಾಡ್ತೀಯ ಆವಾಗ ಏನಾಗುತ್ತೆ ಅಂತಂದರೆ ಅದು ಕ್ರಿಸ್ಟಲಿನ್ ಆಗಿರುತ್ತೆ. ಏನು, ಸಾಲ್ಟ್ ವಿಲ್ ಬಿ ಕ್ರಿಸ್ಟಲಿನ್. ಬಟ್ ನೋಡೋಕ್ಕೆ ಅಂದರೆ ಸೆಮಿ ಅಮಾರ್ಫಸ್ ಅಂತ ಕರೀತಾರೆ. Al2SO4 ಸೊಲ್ಯೂಷನ್ಗೆ ಸೆಮಿ ಅಮಾರ್ಫಸ್ ಅಂತ ಕರೀತಾರೆ. ಸೊ ಅದು ನೋಡೋ ಪೌಡರ್ ಥರ ಕಾಣಿಸುತ್ತೆ, ಬಟ್ ಇಟ್ ಈಸ್ ಸೆಮಿ ಅಮಾರ್ಫಸ್. ಮುಟ್ಟು ನೋಡಿದರೆ ನಿಮಗೆ ಸಣ್ಣ ಸಣ್ಣ ಒಂದು ಕ್ರಿಸ್ಟಲಿನ್ ಪಾರ್ಟ್ಸ್ ಸಿಗುತ್ತೆ. ದೆನ್ ವಿಲ್ ಗೋ ಫಾರ್ MnSO4. ಸೊ ಇದು ಬೇಸಿಕಲಿ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಬಟ್ ಇದು ಕರೆಕ್ಟಾಗಿ ಕಣ್ಣಿಂದ ನೋಡಬೇಕು. ಅಂದರೆ ನಿನ್ನ ಕಣ್ಣು ಚೆನ್ನಾಗಿದ್ದೆ ಆಬ್ವಿಯಸ್ಲಿ ಯು ಕ್ಯಾನ್ ಸಿ ದಟ್. ಏನಂತಂದರೆ ಪಿಂಕಿಶ್ ಕಲರ್ ಇರುತ್ತೆ ಸ್ವಲ್ಪ. MnSO4 ಅಂತ ಇಸ್ ದ ಓನ್ಲಿ ಸಾಲ್ಟ್ ವಿಚ್ ಈಸ್ ಇನ್ ಪಿಂಕ್ ಇನ್ ಕಲರ್. ಸೊ ಇದನ್ನು ನೋಡಿದ ತಕ್ಷಣ ನೀನು ಹೇಳ್ಬಿಡ್ಬೋದು ಪಿಂಕ್ ಕಲರ್ ಇತ್ತಾನೆ, ಇಟ್ಸ್ ಸಲ್ಫೇಟ್ ಸಾಲ್ಟು MnSO4 ಅಂತ. ಸೊ ದಿಸ್ ಈಸ್ ಲಿಟಲ್ ಬಿಟ್ ಪಿಂಕಿಶ್ ಇನ್ ಕಲರ್. ಇನ್ ಸಲ್ಫೇಟ್ ಸಾಲ್ಟಲ್ಲಿ ಇದು ಒಂದೇ ಕ್ರಿಸ್ಟಲಿನ್ ಇರೋದು. ಅಗೇನ್ ಐ ಆಮ್ ನಾಟ್ ಸೇಯಿಂಗ್ ದಟ್ ಇನ್ ಕ್ರಿಸ್ಟಲಿನ್ ಯಾವುದೇ ಸಾಲ್ಟ್ ನೋಡಿದಾಗ ಇಟ್ಸ್ ನಾಟ್ MgSO4. ಯು ನೀಡ್ ಟು ಟೆಸ್ಟ್ ಫ್ರಮ್ ದ ಫಸ್ಟ್. ಕ್ಲೋರೈಡ್ ಟೆಸ್ಟ್ ಮಾಡಬೇಕು, ಬ್ರೋಮೈಡ್ ಟೆಸ್ಟ್ ಮಾಡಬೇಕು, ಸಲ್ಫೇಟ್ ಟೆಸ್ಟ್ ಮಾಡಬೇಕು, ಕಾರ್ಬನೇಟ್ ಟೆಸ್ಟ್ ಮಾಡಬೇಕು. ಯಾವುದೇ ಸಾಲ್ಟ್ ನಿಂಗೆ ಸಿಕ್ಕ ತಕ್ಷಣ ಈ 4 ಟೆಸ್ಟನ್ನು ಮಾಡಿ ಇದರಲ್ಲಿ ಯಾವ ಪ್ರಾಪರ್ಟಿ ಅದು ವ್ಯಾಲಿಡ್ ಮಾಡ್ತಾ ಇದನ್ನು ಅದ್ರ ಕನ್ಫರ್ಮೇಟೆಡ್ ಟೆಸ್ಟ್ ಮಾಡಿ ಯು ನೀಡ್ ಟು ಕನ್ಫರ್ಮ್ ಎಕ್ಸಾಕ್ಟ್ಲಿ ವಿಚ್ ಸಾಲ್ಟ್ ಇಟ್ ಈಸ್ ಅಂತ. Again, you have 2 hours for it to write down all the things what you need to be done, like first observation ಬರಿಬೇಕು, tabular column, solubility check ಮಾಡಬೇಕು, everything you can continue with it. ಸೊ ಸಲ್ಫೇಟ್ ಗೊತ್ತಾಯ್ತಲ್ಲ, ಇದು ಸೆಮಿ ಅಮಾರ್ಫಸ್ಸು, ಇದು ಪಿಂಕಿಶ್ ಇನ್ ಕಲರು, ಇದು ಮುಟ್ಟಿದ ತಕ್ಷಣ ಕ್ರಿಸ್ಟಲಿನ್ ಆಗಿ ಗೊತ್ತಾಗುತ್ತೆ ಸಲ್ಫೇಟ್ ಇತ್ತಂದರೆ. ಆ್ಯಂಡ್ ವಿ ಲರ್ನ್ ಸಲ್ಫೇಟ್, ನಾವು BaCl2 ಮಿಕ್ಸ್ ಮಾಡ್ತೀವಿ, ವೈಟ್ PPT ಫಾರ್ಮ್ ಆಗುತ್ತೆ. ಆ ವೈಟ್ PPT BaCl ಇದೆ, CL ಅಂದರೆ ಡೈಲ್ಯೂಟ್ HClನ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿದಾಗ ವಿ ವಿಲ್ ಗೆಟ್ ಆ ಒಂದು ವೈಟ್ PPT ಏನಿದೆ ಇಟ್ ಈಸ್ ನಾಟ್ ಇನ್ಸಾಲ್ಯುಬಲ್, ಇಟ್ ವಿಲ್ ಬಿ ಕಂಟಿನ್ಯೂಡ್. ಸೊ ನೆಕ್ಸ್ಟ್ ಹೋಗೋಣ, ನಾವು ಇವಾಗ Al+3 ಕಲಿಯೋಣ. ಓಕೆ, Al+ ಏನಂತ ಕಂಡುಹಿಡಿಯೋದು ಅಂದರೆ, ನಾವು ಒರಿಜಿನಲ್ ಸೊಲ್ಯೂಷನ್ಗೆ ಇದು ನೋಡ್ಕೋಬೇಕು. ನಾನು ಅಂತ ಆವಾಗಲೇ ಒಂದು ಟ್ರಿಕ್ ಏನು ಹೇಳ್ಕೊಂಡಿದ್ದೆ, ಅದನ್ನು ಇಲ್ಲೂ ಕೂಡ ಫಾಲೋ ಮಾಡ್ಬೋದು ನಾವು. Al+3 ಕನ್ಫರ್ಮೇಷನು ಮತ್ತು ಪ್ರೆಸೆಂಟ್ ಏನಿದೆ ಅದನ್ನು ಚೆಕ್ ಮಾಡೋಣ. ಅಗೇನ್ ಸಲ್ಫೇಟ್ ಸಾಲ್ಟ್ ಬಂದರೆ ಯು ನೀಡ್ ಟು ರಿಮೆಂಬರ್ ದಿಸ್ 3 ಸಾಲ್ಟ್ ನೇಮ್ಸ್. ಸೊ Al+3 ಏನಿದೆ ಒರಿಜಿನಲ್ ಸೊಲ್ಯೂಷನ್ಗೆ ಎ ಸ್ಪ್ಯಾಚುಲಾ ಆಫ್ ಸಾಲಿಡ್ NH4Cl. ಇದು ಬರೆಯೋಕ್ಕಷ್ಟೇ ನಿಮಗೆ ನೆನಪಿರಬೇಕು. ಒರಿಜಿನಲ್ ಸೊಲ್ಯೂಷನ್ ತೊಗೊತೀನಿ, ಅದ್ರ ಜೊತೆಗೆ ನಾನು N+N ಹಾಕ್ತೀನಿ. N ಏನಿರುತ್ತೆ ಬಂದುಬಿಟ್ಟು ಸಾಲಿಡ್ ಇರುತ್ತೆ, ಆ್ಯಂಡ್ N ಬಂದುಬಿಟ್ಟು ಆಲ್ವೇಸ್ ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ಬಿ NH4OH ಓನ್ಲಿ. ನಿಮ್ಗೆ ಅದಕ್ಕೆ ನಾನು ಇಲ್ಲಿ ಒಂದು ಏನು ಎಕ್ಸಾಂಪಲ್ ಕೊಟ್ಟೆ, NaOHನ ನಾವು ಎಲ್ಲಿ ಯೂಸ್ ಮಾಡೋದು, ಯಾವ ಸಾಲ್ಟಲ್ಲಿ ಹೇಳೋಣ ಜಲ್ದಿ. ವಿಲ್ ಯೂಸ್ ಇನ್ NH4+. ಇದು ಒಂದರಲ್ಲೇ ನಾವು ಮೋಸ್ಟ್ ಆಫ್ ದ NaOH ಯೂಸ್ ಮಾಡೋದು, ಹೌದಾ. ಬಟ್ ನೋಡಿ ಇದರಲ್ಲೂ ಕೂಡ ಕನ್ಫರ್ಮೇಷನ್ ನಾವು NaOH ಯೂಸ್ ಮಾಡ್ತೀವಿ, ಬಟ್ ಆಲ್ವೇಸ್ ವಿಲ್ ಯೂಸ್ NH4OH ಇನ್ ಎವ್ರಿ ಅದರ್ ಸಾಲ್ಟ್, ಆಯಿತಾ, ಕಂಪ್ಯಾರಿಟಿವ್ಲಿ. ಸೊ ಏನು ನೆನಪಬೇಕು, ಅಲ್ಯೂಮಿನಿಯಂ ನೆನಪಾದ ತಕ್ಷಣ 3 ನೆನಪು, OS OS ಒರಿಜಿನಲ್ ಸೊಲ್ಯೂಷನ್ಗೆ N ಹಾಕ್ತೀವಿ. N ಬಂದುಬಿಟ್ಟು ಸಾಲಿಡ್ ಇದೆ, ಸಾಲಿಡ್ ಯಾವಾಗಲೂ ಮಿಕ್ಸ್ ಮಾಡೋದಂದರೆ ಏನದು, ಇಟ್ಸ್ ನಥಿಂಗ್ ಬಟ್ NH4Cl, ಸಾಲಿಡ್ NH4Cl ಇಂದ ಕ್ರಿಸ್ಟಲ್, ಅದೇ ಸಾಲ್ಟ್, ನಥಿಂಗ್ ಬಟ್ ಸಾಲ್ಟ್. ನೆಕ್ಸ್ಟ್ ಲಾಸ್ಟ್ ಇನ್ ಬಂದುಬಿಟ್ಟು ಎಕ್ಸೆಸ್ ಆಫ್ NH4OH. ಎಕ್ಸೆಸ್ ಆಫ್ NH4OH ಹಾಕಿದ್ರು ಜೆಲಾಟಿನಸ್ ವೈಟ್ PPT ಫಾರ್ಮ್ ಆಗುತ್ತೆ. ಜೆಲಾಟಿನಸ್ ಅಂದರೆ ಇಟ್ ವಿಲ್ ಬಿ ಜೆಲ್ಲಿ ಲೈಕ್ ಇರುತ್ತೆ, ಆ ಒಂದು PPT ಫಾರ್ಮ್ ಆಗುತ್ತೆ NH4OH ಇಂದ. ನೆಕ್ಸ್ಟ್ ಒರಿಜಿನಲ್ ಸೊಲ್ಯೂಷನ್, ಇದು ಕನ್ಫರ್ಮೇಟೆಡ್ ಟೆಸ್ಟ್ ಆಫ್ ಅಲ್ಯೂಮಿನಿಯಂ +3. ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಡೈಲ್ಯೂಟ್ NaOH
ಫಸ್ಟ್ ಸ್ಮಾಲ್ ಕ್ವಾಂಟಿಟಿ ಫಾಲೋಡ್ ಬೈ ಎಕ್ಸೆಸ್ ಆಫ್ ಜೆಲಾಟಿನಸ್ PPT ಸಾಲ್ಯುಬಲ್ ಇನ್ ಎಕ್ಸೆಸ್ ಆಫ್ NH4. ಓಕೆ, ಬೇಸಿಕಲಿ ಏನು ಗೊತ್ತಾ, NaOH ಅಲ್ಲಿ ನಾವು ಏನೇ ಎಕ್ಸೆಸ್ ಆಗಿ ಹಾಕಿದ್ರು ಅಂದರೆ ಒಂದು ಸಾಲ್ಟ್ಗೆ ಒಂದು ಸೊಲ್ಯೂಷನ್ ಪ್ರಿಪೇರ್ ಆದಮೇಲೆ ಅದೊಂದು PPT ಬಂದಿದೆ, ಅದಕ್ಕೆ ನಾವು ಎಕ್ಸೆಸ್ ಹಾಕಿದಾಗ ಆಲ್ವೇಸ್ ಅಂದರೆ ಏನು ನಾವು NaOH ಹಾಕಿದಾಗ ಇಟ್ ಈಸ್ ಸಾಲ್ಯುಬಲ್. ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಕಂಪ್ಲೀಟ್ಲಿ ಸಾಲ್ಯುಬಲ್, ಅಂದರೆ ಡಿಸಪಿಯರ್ ಆಗುತ್ತೆ. ಏನು ಒಂದು PPT ಏನಿರುತ್ತೆ ಅದು ಡಿಸಪಿಯರ್ ಆಗುತ್ತೆ. ಅದೇ ಥರ ನಾವಿಲ್ಲಿ ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಡೈಲ್ಯೂಟ್ NaOH ಹಾಕಿರ್ತೀವಿ. ಫಸ್ಟ್ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಹಾಕ್ತೀವಿ, ಅಂದರೆ ಡ್ರಾಪ್ ಬೈ ಡ್ರಾಪ್ ಹಾಕ್ತೀವಿ. ನಮ್ಮ ಹತ್ರ ಈ ಒಂದು ಒರಿಜಿನಲ್ ಸೊಲ್ಯೂಷನ್ ಇದೆ, ಇಟ್ಕೊಂಡಿದ್ದೀವಿ ಒರಿಜಿನಲ್ ಸೊಲ್ಯೂಷನ್, ಅದಕ್ಕೆ ಡ್ರಾಪ್ ಬೈ ಡ್ರಾಪ್ NaOH ಹಾಕ್ತಾ ಇದೀವಿ. ಅವಾಗ ಏನಾಗ್ತಾಯಿದೆ ಅಂದರೆ ಒಂಥರ ವೈಟ್ PPT ಬರ್ತಾಯಿದೆ ನನಗೆ, ಜೆಲಾಟಿನಸ್ PPT, ವೈಟ್ ಜೆಲಿ ಲೈಕ್ PPT ಬರ್ತಾ ಇದೆ. ಬಟ್ ಆ್ಯಸ್ ಸೂನ್ ಆಸ್ ಯು ಇನ್ಕ್ರೀಸ್ ದ ಕ್ವಾಂಟಿಟಿ ಆಫ್ ದ NaOH ಕ್ವಾಂಟಿಟಿ ಇನ್ಕ್ರೀಸ್ ಆದ ತಕ್ಷಣ ದ ವೈಟ್ PPT ವಿಲ್ ಬಿ ಡಿಸಪಿಯರ್ ಆ್ಯಂಡ್ ಇಟ್ ವಿಲ್ ಗಿವ್ ಅಸ್ ಅ ಕ್ಲಿಯರ್ ಸೊಲ್ಯೂಷನ್. ಅಂದರೆ ವಿ ಗಾಟ್ ಅ ಕ್ಲಿಯರ್ ಸೊಲ್ಯೂಷನ್, ವಿಚ್ ಮೀನ್ಸ್ Al+3 is confirmed. ಸೊ ಲೆಟ್ಸ್ ಮೂವ್ ಟು Mn+2. Mn+2 ಅಲ್ಲಿ ಏನು ನೋಡ್ಬೇಕು ನಾವು ಬೇಸಿಕಲಿ ಅಂತಂದರೆ, ಇದರಲ್ಲೂ ಅಷ್ಟೇ ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ N ಸಾಲಿಡ್ ಪ್ಲಸ್ NH4OH ಸೇಮ್ ಇಲ್ಲಿವರೆಗೂ ಏನು ಕ್ಯಾರಿ ಆಗ್ತದೆ, ಅಲ್ಯೂಮಿನಿಯಂ ಪ್ಲಸ್ಸಿಂದ ಕ್ಯಾರಿ ಆಗ್ತದೆ. ಯು ನೀಡ್ ಟು ರಿಲೇಟ್ ದೀಸ್ ಬೋತ್. ಇಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ಬಂದುಬಿಡುತ್ತೆ H2S. ಇದು ಈಸಿಯಲ್ಲೇ ನೆನ್ಪಿಡ್ಬೇಕು. ಅಕಸ್ಮಾತ್ ವೆನ್ ಯು ರಿಮೆಂಬರ್ ದೀಸ್ ಟು ಯು ಕ್ಯಾನ್ ಈಸಿಲಿ ರಿಮೆಂಬರ್ ದಿಸ್ ಒನ್ ಆಲ್ಸೋ. ಸೊ Mn+2 ನಾವು ಚೆಕ್ ಮಾಡೋಕ್ಕೆ ಏನೇನು ಹಾಕ್ತೀವಿ, ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಸಾಲಿಡ್ ಸಾಲಿಡ್ NH4Cl ಅಂದರೆ ಸಾಲ್ಟ್, ಅದ್ರ ಜೊತೆಗೆ ನಾವು NH4OH ಮತ್ತು H2Sನ ಮಿಕ್ಸ್ ಮಾಡಿದಾಗ ನಮಗೇನು ಸಿಗುತ್ತೆ, ಗಿವ್ಸ್ ವೈಟ್ ಫ್ಲೆಶ್ ಕಲರ್ಡ್ PPT. ಅಂದರೆ ಸ್ಮೆಲ್ ಕೂಡ ಅದೇ ಥರ ಫ್ಲೆಶ್ ಥರ ಆಗುತ್ತೆ. ಫ್ಲೆಶ್ ಅಂದರೆ ನಿಮಗೆ ಇಷ್ಟ ಗೊತ್ತಿರುತ್ತೆ ಆ ಥರ ಸ್ಮೆಲ್ ಇರುತ್ತಂತ. ಇದೇನಾರ ಬಂದುಬಿಟ್ರೆ ಮುಗಿಯುತ್ತೆ, ಕುಡಿದ್ಬಿಡ್ತೀನಿ, ಯಾರಿಗೂ ಗೊತ್ತು. ಸೊ ಈಸಿಲಿ ಗೊತ್ತಾಗ್ಬಿಡುತ್ತೆ, ಫ್ಲೆಶ್ ಸ್ಮೆಲ್ ಬರುತ್ತೆ, ವೈಟ್ ಕಲರ್ ಫ್ಲೆಶ್ ಕಲರ್ಡ್ PPT. ವೈಟ್ ಆರ್ ಫ್ಲೆಶ್ ಕಲರೇ ಬರ್ತೀವಿ, ಇವತ್ತು ನಾನು ಟೆಸ್ಟ್ ಮಾಡಿದೆ, ಫ್ಲೆಶ್ ಕಲರ್ ಬರುತ್ತೆ. ಇದನ್ನು ಕನ್ಫರ್ಮೇಟ್ರಿ ಮಾಡಬೇಕು. ಇವಾಗ ಬಂದ ತಕ್ಷಣ ನಿಮ್ಗೆ ಏನು ಮಾಡಬೇಕು, ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಡೈಲ್ಯೂಟ್ NaOH ಗಿವ್ಸ್ ವೈಟ್ PPT. ಇದು ಸಿಂಪಲ್ ಇದೆ, ಇಷ್ಟೇ, ಜಾಸ್ತಿ ಏನಿಲ್ಲ. ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಡೈಲ್ಯೂಟ್ NaOH ಗಿವ್ಸ್ ವೈಟ್ PPT obtained by ವಿಚ್ ಸ್ಲೋಲಿ ಟರ್ನ್ಸ್ ಇಂಟು ಬ್ರೌನ್. ಅದೇ ಏರಿಗೆ ಬಿಟ್ಟಾಗ, ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ವೈಟ್ ಇರುತ್ತೆ, ವೆನ್ ಯು ಲೀವ್ ಇಟ್ ಟು ಏರ್ ಇಟ್ ವಿಲ್ ಟರ್ನ್ ಬ್ರೌನ್, ಅಷ್ಟೇ. ಸೊ ಬೈ ದಿಸ್ ವಿ ಕ್ಯಾನ್ ಕನ್ಫರ್ಮ್ Mn+2 is present. ನೆಕ್ಸ್ಟ್ Mg+2 ಒರಿಜಿನಲ್ ಸೊಲ್ಯೂಷನ್. ಇದಕ್ಕೆ ಕನ್ಫರ್ಮೇಟಿವ್ ಟೆಸ್ಟ್ ಏನು ಬೇಡ, ಬಿಕಾಸ್ ಇಟ್ಸ್ ದ ಲಾಸ್ಟ್ ಗ್ರೂಪ್ ಇನ್ ದ ಬೇಸಿಕ್ ರಾಡಿಕಲ್. ಸೊ ಇದು ಕನ್ಫರ್ಮೇಟಿವ್ ಟೆಸ್ಟ್ ಏನಿಲ್ಲ, ಡೈರೆಕ್ಟಾಗಿ ನಮಗೆ ಗೊತ್ತಾಗ್ಬಿಡುತ್ತೆ. ಏನೇನು ಆಗ್ತೀವಿ ಅಂದರೆ, ಒರಿಜಿನಲ್ ಸೊಲ್ಯೂಷನಿಗೆ ಸಾಲಿಡ್ NH4Cl, ಅಗೇನ್ O+OS+, ಸಾಲಿಡ್ NH4Cl ಪ್ಲಸ್ ಎಕ್ಸಸ್ ಆಫ್ NH4OH. ಸೇಮ್ ಇಲ್ಲೂ ಅದೇ ಕ್ಯಾರಿ ಆಗ್ತಾಯಿದೆ, ಇಲ್ಲೂ ಅದೇ ಕ್ಯಾರಿ ಆಗ್ತಾಯಿದೆ, ಇಲ್ಲೂ ಅದೇ ಕ್ಯಾರಿ ಆಗ್ತಾಯಿದೆ. ಇಲ್ಲಿ ಒಂದು ಆ್ಯಡ್ ಆಯಿತು, ಏನು ಆ್ಯಡ್ ಆಯಿತು, H2S. ಅದಕ್ಕೆ ಆ್ಯಡ್ ಆಯಿತು Mn+2ಗೆ. ಇಲ್ಲಿ ಒಂದು ಆ್ಯಡ್ ಆಗುತ್ತೆ, ಅದೇನಾಗುತ್ತೆ ಅಂದರೆ Na2HPO4 ಆ್ಯಡ್ ಆಗುತ್ತೆ. ಇಲ್ಲಿ H2S ಆ್ಯಡ್ ಆಗೋಲ್ಲ, Na2HPO4 ಆಗುತ್ತೆ, ಆ್ಯಡ್ ಆಗುತ್ತೆ. ಅದಕ್ಕೆ Mgಗೆ, Mnಗೆ ಏನು ಆ್ಯಡ್ ಆಗುತ್ತೆ, H2S. Mgಗೆ ಏನಾಗುತ್ತೆ, ಆ್ಯಡ್ ಆಗುತ್ತೆ Na2HPO4. ಕನ್ಫ್ಯೂಸ್ ಆಗಬಾರ್ದು, ಇದನ್ನು ನೆನ್ಪಿಟ್ಕೋಬೇಕು. ಇದನ್ನು ಆ್ಯಡ್ ಮಾಡಿದಾಗ ಏನು ಸಿಗುತ್ತೆ, ಗಿವ್ಸ್ ವೈಟ್ ಕ್ರಿಸ್ಟಲಿನ್ PPT ವಿಚ್ ಇಸ್ ಫೌಂಡ್ ಮ್ಯಾಗ್ನೀಷಿಯಮ್ ಇಸ್ ಕನ್ಫರ್ಮ್. ವೈಟ್ ಕ್ರಿಸ್ಟಲಿನ್ PPT ಬರುತ್ತೆ ನಮಗೆ, ದೆನ್ ಮ್ಯಾಂಗ್ನೀಸ್ ಇಸ್ ಕನ್ಫರ್ಮ್ಡ್. ಅಲ್ಲಿಗೆ ಸಲ್ಫೇಟ್ ಫಸ್ಟ್ ಚೆಕ್ ಮಾಡಬೇಕು. ನೀನು ಯಾವುದೇ ಸಾಲ್ಟ್ ಬಂದರೆ ಹ್ಯಾಸ್ ಎ ಟೋಲ್ಡ್ 4 ಟೆಸ್ಟ್ ಮಾಡಬೇಕು, ಕ್ಲೋರೈಡು, ಸಲ್ಫೇಟು, ಬ್ರೋಮೈಡು ಮತ್ತು ಕಾರ್ಬನೇಟಿಂದು. ಅದರಲ್ಲಿ ಯಾವುದೇ ಇದು ಅಂದರೆ ವ್ಯಾಲಿಡ್ ಆಯಿತು ಪಾಯಿಂಟ್, ಅದಕ್ಕೆ ನೀನು ಕನ್ಫರ್ಮೇಟ್ರಿ ಮಾಡಬೇಕು. ಆ ಕನ್ಫರ್ಮೇಟ್ರಿ ಇವು ಮೂರೇ ಸಲ್ಫೇಟ್ ಬಂದರೆ ಇವು ಮೂರೇ ಸಾಲ್ಟ್ ಬರುತ್ತೆ. ಸಲ್ಫೇಟಿಂದ ನಾವು ಕಲ್ತ್ವಿ, ಒಂದ್ಸಲಿ ಸ್ಕ್ರೋಲ್ ಮಾಡ್ತೀನಿ, ಯು ಕ್ಯಾನ್ ರೀಡ್. ಸೊ ವಿಲ್ ಗೋ ಫಾರ್ ಕಾರ್ಬನೇಟ್ ಸಾಲ್ಟ್ ಬಂದರೆ ಇವೆರಡು ಪಾಸಿಬಿಲಿಟೀಸ್ ಇದೆ ಮೋಸ್ಟ್ ಆಫ್ ದ ಟೈಮ್. 99% ಅಮರ್ಫಸ್ ಏನಾರ ಬಂತಾನೆ 99% ಇಟ್ ವಿಲ್ ಬಿ ಕ್ಯಾಲ್ಶಿಯಂ ಕಾರ್ಬನೇಟ್ ಓನ್ಲಿ, 99% ಆಯ್ತದ. ಬಟ್ ಸಮ್ ಕೇಸಸ್ MgCO3 ಇರ್ಬೋದು. ಸೊ ಕಾರ್ಬನೇಟಿಂದ ನಾವು ಇದು ತಿಳ್ಕೊಳ್ಳೋಣ, ಏನು ಕನ್ಫರ್ಮೇಟಿವ್ ಟೆಸ್ಟ್. ಸಾಲ್ಟ್ ಪ್ಲಸ್ ಡೈಲ್ಯೂಟ್ H2SO4 ಹಾಕಿದಾಗ ವಿಚ್ ಗಿವ್ಸ್ ಬಿಸ್ಕ್ ಎಫರೆನ್ಸಸ್ ಲಿಬರೇಟಿಂಗ್ ಕಲರ್ಲೆಸ್ ಓಡರ್ಲೆಸ್ ಗ್ಯಾಸ್. ಆ ಗ್ಯಾಸನ್ನು ನಾವು ಲೈಮ್ ವಾಟರಲ್ಲಿ ಪಾಸ್ ಮಾಡಿದಾಗ ವಿಲ್ ಗೆಟ್ ಲೈಕ್ ಮಿಲ್ಕಿ ಆಗುತ್ತೆ. ಲೈಮ್ ವಾಟರ್ ಟರ್ನ್ಸ್ ಇಂಟು ಮಿಲ್ಕಿ. ಅದೇ ಕನ್ಫರ್ಮೇಟ್ರಿ, ಆ್ಯಕ್ಚುಲಿ ಅದೇ ಕನ್ಫರ್ಮೇಟ್ರಿ. ವೆನ್ ವಿ ಆ್ಯಡ್ ಒಂದು ಕಾರ್ಬನೇಟ್ ಇರ್ತಕ್ಕಂಥ ಒಂದು ಸಾಲ್ಟಿಗೆ ವೆನ್ ವಿ ಆ್ಯಡ್ H2SO4 ಆ್ಯಡ್ ಮಾಡಿದ ತಕ್ಷಣ ಒಂದು ಗ್ಯಾಸ್ ಬರುತ್ತೆ. ಆ ಗ್ಯಾಸ್ ಬಂದರೆ, ಅಂದರೆ ವೈಟ್ ಫ್ಯೂಮ್ಸ್ ಬಂದರೆ ಕಾರ್ಬನೇಟ್ ಮೇ ಬಿ ಪ್ರೆಸೆಂಟ್. ಆ ವೈಟ್ ಫ್ಯೂಮ್ಸ್ನ ವೆನ್ ವಿ ಪಾಸ್ ಇಂಟು ಲೈಮ್ ವಾಟರ್, ದೆನ್ ವಿ ಕ್ಯಾನ್ ಕ್ಲಿಯರ್ಲಿ ಸೇ, ಅದು ಲೈಮ್ ವಾಟರ್ ಏನಾದರೂ ಟರ್ನ್ ಆದರೆ, ಮಿಲ್ಕಿ ವೈಟ್ ಈಗ ಟರ್ನ್ ಆದರೆ, ದೆನ್ ವಿ ಕ್ಯಾನ್ ಈಸಿಲಿ ಸೇ ದಟ್ ಕಾರ್ಬನೇಟ್ ಈಸ್ ಕನ್ಫರ್ಮ್ಡ್. ಸಿಂಪಲ್, ಅಲ್ಲಿಗೆ ಈ ಕಾರ್ಬನೇಟ್ ಮುಗೀತು ಕನ್ಫರ್ಮ್ಡ್. ಸೊ ನಮಗೆ ಇವತ್ತು ಕ್ಯಾಲ್ಶಿಯಮ್ ಮತ್ತು Mg ಬರೋದು ಸ್ವಲ್ಪ ಕಷ್ಟ ಇದೆ. Mg ನಾವು ಐ ಗೆಸ್ ವಿ ಲರ್ನ್ ಹಿಯರ್ Mg ಏನು ಕನ್ಫರ್ಮೇಟ್ರಿ. ನಾವು ಕ್ಯಾಲ್ಶಿಯಮಿಂದ ಒಂದು ಕಲಿಯೋದಾದರೆ ಕಲಿಯೋಣ. ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಸಾಲಿಡ್ NH4, ಸೇಮ್ ಇದು ಅಷ್ಟೇ. ಯಾವುದೇ ಕಿತಾಬ್ ಬರೋದು ಅದನ್ನು ಬೇಕಾದ್ರೆ ಒಂದು ಕಡೆ ಬರ್ಕೊಂಡ್ಬಿಡ್ಬೋದು. ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಇದು ಸಾಲಿಡ್ ಪ್ಲಸ್ ಎಕ್ಸಸ್ ಆಫ್
NH4OH ಇದೂ ಸೇಮು, ಎಲ್ಲದಕ್ಕೂ ಎಕ್ಸಸೈ ಯೂಸ್ ಮಾಡ್ತಿದ್ದೀವಿ NH4OHನ. ಅದು ಥರ್ಡಲ್ಲೇ ಯೂಸ್ ಮಾಡ್ತಿದ್ದೀವಿ, ಸೆಕೆಂಡಲ್ಲಿ ಯಾವಾಗಲೂ ಸಾಲಿಡ್ ಯೂಸ್ ಮಾಡ್ತಿದ್ದೀವಿ, ಫಸ್ಟಲ್ಲಿ ಯಾವಾಗಲೂ ಒರಿಜಿನಲ್ ಸೊಲ್ಯೂಷನ್ ಯೂಸ್ ಮಾಡ್ತಾಯಿದ್ದೀವಿ. ಸೊ ಲಾಸ್ಟಲ್ಲಿ ಬಂದುಬಿಟ್ಟು ಇಲ್ಲಿ NH4 2CO3 ಯೂಸ್ ಮಾಡ್ತಿದ್ದೀವಿ. ಇದನ್ನು ಎಲ್ಲಿ ಯೂಸ್ ಮಾಡಿದ್ವಿ? ಐ ಗೆಸ್ ವಿ ಹ್ಯಾವ್ ಯೂಸ್ಡ್ ಹಿಯರ್. ಅಂದರೆ ಅದು ನೆನ್ಪು ಬಂದುಬಿಡ್ಬೇಕು, ಬೇರೆ ನೀನು ರಿಲೇಟ್ ಮಾಡ್ತಾ ಇರ್ಬೇಕು ಅಷ್ಟೇ ನಿಂಗೆ. ಅದು ಯಾಕೆ ಏನು ಅಂತ ಗೊತ್ತಿಲ್ಲ, ಯಾಕಂದರೆ ಬಿಕಾಸ್ ಇದು ಮತ್ತು ಇದು ಒಂದೇ ಗ್ರೂಪ್ ಬಿಲಾಂಗ್ ಆಗುತ್ತಲ್ವಾ ಬೇಸಿಕ್ ರ್ಯಾಡಿಕಲಲ್ಲಿ. ಸೊ ದೇ ಆರ್ ಸೇಮ್, ದ ರಿಯೇಜೆಂಟ್ಸ್ ಆರ್ ಸೇಮ್. NH4 2 CO3 ಯೂಸ್ ಮಾಡ್ತೀರಾ. ಅದು ಮಾಡಿದಾಗ ನಿಮಗೆ ವೈಟ್ PPT ಸಿಗುತ್ತೆ ನೀನು ಯೂಸ್ ಮಾಡಿದಾಗ. NH4 2 CO3 ಕಾರ್ಬನೇಟ್ ಯೂಸ್ ಮಾಡ್ತೀವಿ, ದೆನ್ ವಿಲ್ ಗೆಟ್ ವೈಟ್ PPT ಸಿಗುತ್ತೆ ನಮಗೆ. ಸೊ ಅಗೇನ್ ಒರಿಜಿನಲ್ ಸೊಲ್ಯೂಷನ್ಗೆ ಇದು ಕನ್ಫರ್ಮೇಟಿವ್ ಟೆಸ್ಟ್ ಮಾಡೋಕೆ ವೈಟ್ PPT ಸಿಕ್ಕ ತಕ್ಷಣ ಒರಿಜಿನಲ್ ಸೊಲ್ಯೂಷನ್ಗೆ ಅಮೋನಿಯಂ ಆಕ್ಸಲೇಟ್ ಯೂಸ್ ಮಾಡ್ತೀವಿ. ಇದು ಒಂದಕ್ಕೆ ಅಮೋನಿಯಂ ಆಕ್ಸಲೇಟ್ ಯೂಸ್ ಮಾಡ್ತೀವಿ ಕ್ಯಾಲ್ಸಿಯಮಿಗೆ, ಅದನ್ನು ನೆನ್ಪಿಟ್ಕೊಂಡಿರ್ಬೇಕು. ಅಮೋನಿಯಂ ಆಕ್ಸಲೇಟ್ ಯೂಸ್ ಮಾಡಿದಾಗ ವೈಟ್ PPT ವಿಲ್ ಬಿ ಫಾರ್ಮ್, ಅಂದರೆ Ca+ ಇಸ್ ಕನ್ಫರ್ಮ್. ನಮಗೆ ಹೆಂಗಿದ್ರು ಸಲ್ಫೇಟ್ ಇದೆ ಅಂತ ಗೊತ್ತಿದೆ, Ca+ನ ನಾವು ಕನ್ಫರ್ಮ್ ಮಾಡಿ ಬರಿತೀವಿ ಅಷ್ಟೇ. ಅಂದರೆ ಬೇಸಿಕಲಿ ಅಷ್ಟೇ ಮುಗೀತು. ಯಾವ ಸಾಲ್ಟ್ ಬರುತ್ತೆ ಅಂತ ನೆನ್ಪಿಟ್ಕೋಬೇಕು, ಅದನ್ನು ನಾವು ಕ್ಯಾರಿ ಆನ್ ಮಾಡ್ತಾ ಎಲ್ಲಾದರೂ ಟೆಸ್ಟ್ ಮಾಡಿ ಫಸ್ಟು ಪೇಪರ್ ಸಾಲ್ಟ್ ಕೊಟ್ಟ ತಕ್ಷಣ ಯಾವ ಸಾಲ್ಟ್ ಅದು ಅಂತ ತಿಳ್ಕೊಬೇಕು. ಅದಾದಮೇಲೆ ಅದ್ರ ಪ್ರಕಾರ ತೆಗಿತೋಬೇಕು. ಬಿಕಾಸ್ ನಾನು ಯಾಕೆ ಹೇಳಿದೆ, ಇಟ್ಸ್ ನಾಟ್ ದ ಎಕ್ಸಾಕ್ಟ್ ಪ್ರೊಸೆಸ್. ಇವಾಗ ಟೈಮ್ ಇಲ್ಲ, ಅದಕ್ಕೋಸ್ಕರ ಈ ಒಂದು ಶಾರ್ಟ್ ರಿವಿಷನ್ ಹೇಳ್ತಾ ಇರೋದು. ಸೊ ಟೈಟ್ರೇಷನ್ ಒಂದ್ಸಲಿ ತೋರಿಸ್ಬಿಡ್ತೀನಿ ಹೆಂಗೆ ಬರ್ದಿದ್ದೀನಿ ಅಂತ. ಗೊತ್ತಿರುತ್ತೆ ನಿಮ್ಮಷ್ಟು ಅಂದರೆ ಬುದ್ಧಿವಂತರಲ್ಲ, ಬಟ್ ಸ್ವಲ್ಪ ಹಂಗೆ ತಿಳ್ಕೊಳ್ಳಿ. ಸ್ವಲ್ಪ ಸಣ್ಣವರಿಂದ ಏನಾದರೂ ಗೊತ್ತಾಗ್ಬೋದು. ಏಮು ಕೆಮಿಕಲ್ ರಿಯಾಕ್ಷನ್ ಅಬ್ಸರ್ವೇಷನ್ ಬರ್ತೀವಿ, ಇದೇ ಫಾರ್ಮೆಟಲ್ಲಿ ಬರೀಬೇಕು. ರೀಡಿಂಗ್ಸ್ ಏನು ಬರುತ್ತೆ ಅದು ಓಕೆನಾ. ಆಮೇಲೆ ಪಿಪೆಟ್ ಇರುತ್ತಲ್ಲ, ಅದನ್ನು ಕ್ಲೀನಾಗಿ ತೊಳ್ಕೊ. ಯಾರ್ಯಾರು ಬಾಯಿಸಿರ್ತಾರೇನೋ, ಮತ್ತು ಟೈಟ್ರೇಷನ್ ಎಲ್ಲರೂ ಕಂಪಲ್ಸರಿ ಇರೋದ್ರಿಂದ ಫಾರ್ಮೆಲ್ಲ ತಿಳ್ಕೊ. ಕ್ಯಾಲ್ಕುಲೇಟರ್ ತೊಗೊಂಡೋಗು. ದೆನ್ ದಿಸ್ ಮಚ್ ರಿಸಲ್ಟ್ ಬರೀಬೇಕು. ಆಮೇಲೆ ಇದು ಯಾವಾಗಲೂ ಅಂದರೆ ಆ್ಯಾವ್ರೇಜ್ ಯಾವ ರೇಂಜಲ್ಲಿ ಬರುತ್ತೆ ಅದನ್ನು ತಿಳ್ಕೊಂಡಿರು. ಕ್ಯಾಲ್ಶಿಯಮಿನ್ ಕಲ್ತ್ವಿ. ಇನ್ ಲಾಸ್ಟ್ ಐ ವಿಲ್ ಸೇ ದ ಫಾರ್ಮ್ಯಾಟ್ ಹೌ ವಿ ರೈಟ್ ದ ಸಾಲ್ಟ್ ಅನಾಲಿಸಿಸ್. ಫಸ್ಟ್ ಸಾಲ್ಟ್ ಅನಾಲಿಸಿಸ್ ಅಂತೆಲ್ಲ ಇದು ಬರೀ ಅವಶ್ಯಕತೆ ಕೂಡ ಇಲ್ಲ, ಬರೆದ್ರೆ ಚೆನ್ನಾಗೆ. ಪ್ರಿಲಿಮಿನರಿ ಟೆಸ್ಟ್ ಫಸ್ಟ್ ಮಾಡ್ತೀವಿ, ಅಂದರೆ ಸ್ಟೇಟ್ ತಿಳ್ಕೊತೀವಿ, ಕಲರ್ ತಿಳ್ಕೊತೀವಿ, ಸಾಲ್ಬಿಲಿಟಿ ತಿಳ್ಕೊತೀವಿ. ಐ ಗೆಸ್ ಇದು ನಮಗಿಲ್ಲ. ಡೈಲ್ಯೂಟ್ HCl ಅಲ್ಲ ಅಥವಾ ವಾಟರ, ಅಮರ್ಫಸ್ ಏನೇ ಇದ್ದರೂ ಡೈಲ್ಯೂಟ್ HCl ಅಲ್ಲಿ, ಇನ್ನು ಕ್ರಿಸ್ಟಲಿನ್ ಏನಿದ್ರು ವಾಟರಲ್ಲಿ. ಸಿಂಪಲ್, ಫಿನಿಶ್. ಸಾಲಿಬಿಲಿಟಿ ಕಲರ್ಲೆಸ್ಸ, ವೈಟ್ ಕಲರ, ಯಾವ ಕಲರ್ ಅಂತ ಬರೀಬೇಕು. ಪಿಂಕ್ ಕಲರ್, ಪಿಂಕಿಶ್ ಕಲರ, ಪೇಲ್ ಪಿಂಕ್ ಕಲರ, ಪೇಲ್ ಪಿಂಕ್ ಕಲರ್, ಆ ಥರ. ಕ್ರಿಸ್ಟಲಿನ್ ಅಮರ್ಫಸ್ ಅಂತ ಬರೀಬೇಕು. ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲ್ ಅಂತ ಬರೀಬೇಕು. ಡಿಟೆಕ್ಷನ್ ಆಫ್ ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್, ಥರ್ಡ್ ಗ್ರೂಪ್ ಸಪ್ರೇಟಾಗೂ ಮಾಡ್ಬೋದು. ಪ್ರತಿಯೊಂದಕ್ಕೂ ಸಪ್ರೇಟ್ ಕಾಲಮ್ಸ್ ಮಾಡಬೇಕು. ಎಕ್ಸ್ಪೆರಿಮೆಂಟು, ಅಬ್ಸರ್ವೇಷನ್, ಇನ್ಫರೆನ್ಸ್ ಅಂತ. ಅದು ಬಂದಿಲ್ಲ ಅಂದರೂ ಕೂಡ ಯು ಮಸ್ಟ್ ರೈಟ್. ಸೊ ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl, ನೋ ಬಿಸ್ಕ್ ರೆಫರೆನ್ಸಸ್. ಫಸ್ಟ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಇಸ್ ಆಬ್ಸೆಂಟೋ ಪ್ರೆಸೆಂಟೋ ಅದನ್ನು ಬರಬೇಕು. ಅದೇ ಥರ ಸೆಕೆಂಡ್ ಗ್ರೂಪ್, ಥರ್ಡ್ ಗ್ರೂಪ್ವರೆಗೂ ಕಂಟಿನ್ಯೂ ಮಾಡಬೇಕು. ಅಕಸ್ಮಾತ್ ಫಸ್ಟ್ ಗ್ರೂಪಲ್ಲೇ ಸಿಕ್ತಂದರೆ ಪ್ರೆಸೆಂಟ್ ಅಂತ, ಅಕಸ್ಮಾತ್ ಏನಾದ್ರು ಇವಾಗ ಕಾರ್ಬನೇಟ್ ಇಲ್ಲಿ ಪ್ರೆಸೆಂಟ್ ಅಂತ ಗೊತ್ತಾದರೆ ಇದೇನು ಮಾಡೋದು ಅವಶ್ಯಕತೆ ಇರೋಲ್ಲ. ದೆನ್ ಅಗೇನ್ ಅದು ಥರ್ಡ್ ಗ್ರೂಪ್ ಆದ ತಕ್ಷಣ ಮೂರೇ ಗ್ರೂಪಲ್ಲ ಇರೋದು ಆ್ಯಸಿಡ್ ರ್ಯಾಡಿಕಲಲ್ಲಿ. ನೆಕ್ಸ್ಟ್ ವಿ ಗೋ ಫಾರ್ ಡಿಟೆಕ್ಷನ್ ಆಫ್ ಬೇಸಿಕ್ ರ್ಯಾಡಿಕಲ್ ಅಂತ ಹೆಡ್ಡಿಂಗ್ ಹಾಕ್ತೀವಿ. ಅದಾದಮೇಲೆ ಫಸ್ಟ್ ಇದನ್ನು ಬರ್ತೀವಿ, ಪ್ರಿಪ್ರೇಷನ್ ಆಫ್ OS, ಒರಿಜಿನಲ್ ಸೊಲ್ಯೂಷನ್ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂತ ಬರ್ತೀವಿ. ಇದೇ ಎಕ್ಸಾಕ್ಟ್ ಸೆಂಟೆನ್ಸ್ನ ಬರಬೇಕು, ಓದ್ಕೊಂಬಿಡಿ. ಇದಾದ ತಕ್ಷಣ ನಾವು ಬರ್ತೀವಿ ಬೇಸಿಕ್ ರ್ಯಾಡಿಕಲ್ ಬರಲಿಕ್ಕೆ. ಸೊ ಅದಕ್ಕೆ ಏನೇನು ಬರ್ತೀವಿ? ಗ್ರೂಪು, ಎಕ್ಸ್ಪೆರಿಮೆಂಟು, ಅಬ್ಸರ್ವೇಷನ್ನು, ಇನ್ಫರೆನ್ಸು. ಈ ಥರ ಒಂದು ಟೇಬಲ್ ಹಾಕಬೇಕು. ಪ್ರತಿಯೊಂದಕ್ಕೂ ಬರೀತಾ ಹೋಗ್ಬೇಕು. ಲೈಕ್ ನಾನು ಇಲ್ಲಿ ಬರ್ತಾ ಇದ್ದೀನಿ, ಇವಾಗ ಇದು ಪ್ರೆಸೆಂಟ್ ಇಲ್ಲ ಅನ್ಕೊಳ್ಳೋಣ. 0 ಗ್ರೂಪ್, ಸಾಲ್ಟ್ ಪ್ಲಸ್ ಡೈಲ್ಯೂಟ್ NaOH ಎಕ್ಸೆಟ್ರಾ, ಅಂದರೆ ಯಾವ್ದಾದ್ರು ಇರ್ಬೋದು. ಸಾಲ್ಟ್ ಪ್ಲಸ್ ಡೈಲ್ಯೂಟ್ NaOH, ನೋ ಪಂಜೆಂಟ್ ಸ್ಮೆಲ್ ಬಂದಿಲ್ಲ, ಅದಿಲ್ಲಿ ಬರೀಬೇಕಿತ್ತು. ಸೊ 0 ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಇಸ್ ಆಬ್ಸೆಂಟ್. ಈ ಥರ ಆಬ್ಸೆಂಟ್ ಅಂತ ಬರೋದು ಈ ಥರ ಹೋಗಬೇಕು ಒಂದೊಂದು ಸ್ಟೆಪ್ಪಿಗೆ. ಲಾಸ್ಟಿಗೆ ರಿಪೋರ್ಟ್ ಬರೀಬೇಕು. ರಿಪೋರ್ಟ್ ಬಂದುಬಿಟ್ಟು ಆ್ಯಸಿಡ್ ರ್ಯಾಡಿಕಲ್, ಬೇಸಿಕ್ ರ್ಯಾಡಿಕಲ್, ಸಾಲ್ಟ್ ಬರೀಬೇಕು. ಅದರಲ್ಲಿ ನೇಮ್ ಆಫ್ ಅಯನ್, ನೇಮ್ ಆಫ್ ಸಾಲ್ಟ್ ಬರೀಬೇಕು. ಸಿಂಬಲ್ ಬರಬೇಕು. ಅಂದರೆ SO ಅಂದರೆ ಸಲ್ಫೇಟಿಗೆ SO4 -3, Al+3 ಆ ಥರ ಇಲ್ಲ, ಅಯನ್ಸ್ ಬರೀಬೇಕು ಸಿಂಬಲ್. ಈ ಟೋಟಲ್ ಸಾಲ್ಟ್ ಬರೀಬೇಕು. ಅದರಲ್ಲಿ ಫಸ್ಟ್ ಬೇಸಿಕ್ ರ್ಯಾಡಿಕಲ್ ಬರೀಬೇಕು, ಅದಾದಮೇಲೆ ಆ್ಯಸಿಡ್ ರ್ಯಾಡಿಕಲ್ನ ಎರಡು ಆ್ಯಡ್ ಮಾಡಿ ಬರೀಬೇಕು. ಸೊ ದಿಸ್ ಇಸ್ ಫಾರ್ ಅಂದರೆ ಮೇನ್ ಸಾಲ್ಟಿಗೆ ಕಲ್ತೀನಿ. ಇದಾದಮೇಲೆ ನೀವು ಏನಂದರೆ ಬೇಸಿಕಲಿ ಇದನ್ನೆಲ್ಲ ಕಲ್ಕೊಂಡೋಗಿ, ಅಂದರೆ ಏನು ಮಿಕ್ಸ್ ಮಾಡಿದಾಗ ಏನು ಬರ್ತವೆ ಅನ್ನೋ ರಫ್ ಐಡಿಯಾ ಇರಲಿ. ಇವಾಗ ಇಟ್ಸ್ ವೆರಿ ಕ್ರೂಷಿಯಲ್ ಟೈಮ್ ಟು ಲರ್ನ್ ದಿಸ್ ಶೀಟ್ ರಾದರ್ ದೆನ್ ದಿಸ್. ಸೊ ರಫ್ ಐಡಿಯಾ ಇರಲಿ, ಇವೆಲ್ಲ ಕಲಿಬೇಕು. ಮೇನಾಗಿ ಏನು ಕಲಿಬೇಕಂದ್ರೆ ಇದೇ ಕಲಿಬೇಕು. ಏನು ಮಿಕ್ಸ್ ಆದಾಗ ಏನು ಆ್ಯಕ್ಚುಲಿ ಬರ್ತಾಯಿದೆ ಅಂತ ಗೊತ್ತಿದ್ರೆ, ಅದು ಪ್ರೆಸೆಂಟ್ ಇಲ್ಲ ಅಂದರೂ ಇದು ಬಂದಿಲ್ಲ ಅಂತ ಹೇಳಲಿಕ್ಕೆ ಭಾಳ ಈಸಿ ಆಗುತ್ತೆ. ಇಲ್ಲಿ ಬರೀಬೇಕಾದ್ರೆ ಗ್ರೂಪಿನ ರೇಜೆಂಟ್ಗೆ ಎಲ್ಲದಕ್ಕೂ ನೋ PPT ಅಂತಲೇ ಬರ್ದುಬಿಡಿ, ಅಥವಾ ನೋ ಪಂಜೆಂಟ್ ಸ್ಮೆಲ್ ಇಸ್ ಇವಾಲ್ಡ್, ನೋ PPT ಫಾರ್ಮ್ ಅಂದರೆ ಆಬ್ಸೆಂಟ್ ಇದೆ ಅಂತ ಅರ್ಥ. ಯಾವ್ದು ಪ್ರೆಸೆಂಟ್ ಇದೆಯೋ ಅದನ್ನು ಬರ್ದುಬಿಡಿ. ಸೊ ಅಷ್ಟೇ, ಇದರಲ್ಲಿ ಏನಿಲ್ಲ. ಒಂದ್ಸಲ ಇದನ್ನು ಲಾಸ್ಟಿಗೆ ಕಣ್ಣಾಡಿಸ್ರಿ. ಅದಕ್ಕಿಂತ ಮುಂಚೆ ಈ ಶೀಟ್ ಅಷ್ಟು ಮುಗಿಸಿ ನಾನು ಹೇಳಿದ್ದು. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ದಟ್ಸ್ ಇಟ್. ಎಲ್ಲ ಟೈಟ್ರೇಷನ್ ಕೂಡ ತೋರಿಸಿದೆ. ಆ್ಯಂಡ್ ದಟ್ಸ್ ಇಟ್. ಯು ವಿಲ್ ಗೆಟ್ 30 ಮಾರ್ಕ್ಸ್ ಫಾರ್ ಇಸ್ ಇಫ್ ಯು ಲರ್ನ್ ಸಿನ್ಸಿಯರ್ಲಿ ವಾಟ್ ಇಟ್ ಈಸ್. ಇದಾದಮೇಲೆ ಇದು ಬಿಟ್ಟು ಒಂದಿಷ್ಟು ಸಾಲ್ಟ್ ಇದೆ, ದ್ಯಾಟ್ ಈಸ್ ಜಿಂಕ್ ಕಲಿಬೋದು. ಜಿಂಕಿಂದು ಕನ್ಫರ್ಮೇಟ್ರಿ ಮತ್ತು ಪ್ರೆಸೆಂಟ್ ಬರೆಯೋದು ರೇರು, ಬಟ್ ಯು ಕ್ಯಾನ್ ಲರ್ನ್. ಮತ್ತೇನಾದರೂ ಬೇಕಿದ್ರೆ ಒಂದ್ಸಲ ಲಾಸ್ಟಿಗೆ ಕಣ್ಣಾಡಿಸ್ಬೋದು. ಆ್ಯಂಡ್ ವೈವಾ ಕ್ವಶನ್ಸ್ ಅಂತೂ ಮ್ಯಾನ್ಯುವಲ್ ಲಾಸ್ಟಿಗಿದೆ, ಅದನ್ನು ಓದ್ಕೋಬೋದು. ಸೊ ಇದಕ್ಕೆಲ್ಲ ನಾನು ಫ್ರೀ ಮಾಡಿದೆ ಅಂತ ಅನ್ಕೋಬೇಡ. ಅಂದರೆ ಯೂಟ್ಯೂಬಲ್ಲಿ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಇಷ್ಟೆಲ್ಲ ನಾನು ಮಾಡಿದ್ದು ಫ್ರೀ ಎಕ್ಸ್ಪ್ಲೇನ್ ಮಾಡಿದೆ. ಐ ಎಕ್ಸ್ಪೆಕ್ಟ್ ಸಮಥಿಂಗ್, ರೈಟ್? So let's see what tax do I get for it. And that's it for today. Thank you so much.